Hi friends, welcome back to Raman Tutorial for English. In today's class, I am going to post a video which includes 4 question papers of the TET 2014, 15, 17 and 18. ಈ 4 ಇಯರ್ಗೆ ಸಂಬಂಧಪಟ್ಟಂತಹ TET ಮೆಥಡಾಲಜಿ ಇಂಗ್ಲಿಷ್ ಮೆಥಡಾಲಜಿ ಸಂಬಂಧಪಟ್ಟಂತಹ ಕ್ವಶನ್ಸ್ನೆಲ್ಲ ಬಂಡಲ್ ಅಪ್ ಮಾಡಿ ಒಂದು ಸಿಂಗಲ್ ವಿಡಿಯೋದಲ್ಲಿ ವಿತ್ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು, ವಾಚ್ ದ ವಿಡಿಯೋ ಟಿಲ್ ದ ಎಂಡ್. 1 ಅವರ್ ವಿಡಿಯೋ ಇರುತ್ತೆ, 5 ಮಿನಿಟ್ಸ್ ನೋಡಿ ಟಯರ್ಡ್ ಅಪ್ ಆಗಬೇಡಿ. ಡೋಂಟ್ ಡೂ ದಟ್. ವಾಚ್ ದ ವಿಡಿಯೋ ಟಿಲ್ ದ ಎಂಡ್. ಯಾಕೆಂತಂದ್ರೆ ಇಲ್ಲಿ ಬಂದಿರುವಂಥ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಸಟನ್ಲಿ ರಿಪೀಟ್ ಅಗೇನ್. ಅವು ಮತ್ತೆ ಬರುತ್ತೆ. ಹಾಗಾಗಿ ಇಟ್ಸ್ ಹೈ ಟೈಮ್ ನೀವು ಅವುಗಳನ್ನೆಲ್ಲ ನೋಡಬೇಕು ಕಂಪ್ಲೀಟ್ ಆಗಿ. ಹಾಗೆಯೇ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ನಿಮ್ಮ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾವು ಪೋಸ್ಟ್ ಮಾಡ್ತಾ ಹೋಗ್ತೀವಿ, ಇಂಗ್ಲೀಷ್ ಮೆಥಡಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಸನ್ನು. ಸೊ ಡೋಂಟ್ ಮಿಸ್ ದೋಸ್ ಅಪರ್ಚುನಿಟೀಸ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್. ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ದ ಎಂಡ್. ಅದು ನೋಡದೆ ಮುಂದೆ ಕ್ವಶನ್ಸ್ ಬಂದಿತ್ತು, ಅದನ್ನು ಮಿಸ್ ಮಾಡಿದ್ರೆ ಅಂದರೆ ಡೋಂಟ್ ಬ್ಲೇಮ್ ಅಸ್, ಯು ಹ್ಯಾವ್ ಟು ಬ್ಲೇಮ್ ಯುವರ್ ಸೆಲ್ಫ್. ಹಾಗಾಗಿ ಅದಕ್ಕೆ ಅವಕಾಶ ಕೊಡಲ್ಲ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಫಾರ್ ಯುವರ್ ಸೇಕ್. ನಿಮಗೋಸ್ಕರ ಈ ವಿಡಿಯೋನ ಇಷ್ಟೇ ಬಂಚಲ್ಲಿ ನೀಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನೀವು ಸರ್ಚ್ ಮಾಡಿ 10 ಕಡೆ ಹುಡುಕಾಡಿದ್ರು ಕೂಡ ಎಕ್ಸ್ಪ್ಲೇಷನ್ ಇರೋಂಥ ವಿಡಿಯೋಗಳು ಯು ವೋಂಟ್ ಫೈಂಡ್ ಎನಿವೇರ್. ಸೊ ವಿ ಆರ್ ಪ್ರೊವೈಡಿಂಗ್ ಹಿಯರ್. ಪ್ಲೀಸ್ ಯುಟಿಲೈಸ್ ದ ಅಪರ್ಚುನಿಟಿ and watch the video till the end. I hope you got the message. Thank you. Let's begin the session with the 2014 paper. ನೋಡಿ, ಇಲ್ಲಿ ಫಸ್ಟ್ ಕ್ವೆಶ್ಚನ್ ಇದೆ. ಆ ಟೀಚರ್ ಪ್ರೊವೈಡ್ಸ್ ಸಮ್ ಲರ್ನಿಂಗ್ ಮಟೀರಿಯಲ್ಸ್ ಲೈಕ್ ಡಿಕ್ಷನರಿ, ಫ್ಲೋ ಚಾರ್ಟ್ಸ್, ಸ್ಟೋರಿ ಕಾರ್ಡ್ಸ್ ಎಕ್ಸೆಟ್ರಾ ಸೋ ಆಸ್ ಟು. ಒಬ್ಬ ಶಿಕ್ಷಕ ತರಗತಿಯಲ್ಲಿ ಮಕ್ಕಳಿಗೆ ಡಿಕ್ಷನರಿನ, ಫ್ಲೋ ಚಾರ್ಟನ್ನು ಕೊಡ್ತಾನೆ. ಯಾಕೆ? ಹಿ ಗಿವ್ಸ್ ಡಿಕ್ಷನರಿ, ಫ್ಲೋ ಚಾರ್ಟ್ಸ್, ಸ್ಟೋರಿ ಕಾರ್ಡ್ಸ್ ಟು ಸ್ಟೂಡೆಂಟ್ಸ್. ಯಾಕೆ? ಟು ಪ್ಲೀಸ್ ಪುಪಿಲ್ಸ್ ಆ್ಯಂಡ್ ಮೇಕ್ ದೇಮ್ ಹ್ಯಾಪಿ. ಅವ್ರು ಖುಷಿಯಾಗಿಡೋದಕ್ಕೋ, ಟು ಮೇಕ್ ಲರ್ನಿಂಗ್ ಎಂಜಾಯಬಲ್, ಕಲಿಕೆಯ ವಾತಾವರಣವನ್ನು ಎಂಜಾಯಬಲ್ ಮಾಡೋದಕ್ಕೋಸ್ಕರ, ಟು ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್, ಅವರಲ್ಲಿ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ, ಅಂದರೆ ಸ್ವತಃ ಕಲಿಕೆಯನ್ನು ಹೆಚ್ಚು ಮಾಡೋಕ್ಕೋಸ್ಕರ, ಟು ಮೇಕ್ ಹಿಸ್ ಜಾಬ್ ಲೆಸ್ ಬರ್ಡನ್ಸಮ್, ತನ್ನ ವೃತ್ತಿಯನ್ನು, ತಾನು ಮಾಡುವಂಥ ಪರಿಶ್ರಮವನ್ನು ಕಡಿಮೆ ಮಾಡೋಕ್ಕೋಸ್ಕರ. ಇಲ್ಲಿ ಸ್ಟ್ರೈಟ್ ಅವೇ ಹೇಳ್ಬೋದು, ಯಾವುದೇ ಶಿಕ್ಷಕ ಯಾವುದನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರು ತನ್ನ ಕೆಲಸವನ್ನು ಈಸಿ ಮಾಡೋಕ್ಕೋಸ್ಕರ ಅಲ್ಲ ಆಗಿರುತ್ತೆ. ಹಾಗಾಗಿ ಸ್ಟ್ರೈಟ್ ಅವೇ 4th ಆಪ್ಷನ್ ನೀವು ಡಿಲೀಟ್ ಮಾಡಿಬಿಡ್ಬೋದು, ಎಲಿಮಿನೇಟ್ ಮಾಡಿಬಿಡ್ಬೋದು. ಹಾಗಾದರೆ ಮಕ್ಕಳನ್ನ ಖುಷಿಯಾಗಿಡಿಸೋಕ್ಕೋಸ್ಕರ ಕೂಡ ಅಲ್ಲ. ಹಾಗಾಗಿ ಆಪ್ಷನ್ 1 ಕೂಡ ಹೋಗುತ್ತೆ. ಹಾಗಾದರೆ 2 ಆಪ್ಷನ್ ಉಳಿಯುತ್ತೆ. ಮೇಕ್ ಲರ್ನಿಂಗ್ ಎಂಜಾಯಬಲ್ ಆ್ಯಂಡ್ ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್. ಡಿಕ್ಷನರಿ ಅಂದಾಗ ಅದು ಸೆಲ್ಫ್ ಲರ್ನಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡೋಕ್ಕೋಸ್ಕರ ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಮಗು ಯಾವುದಾರ ಡೌಟ್ ಬಂದರೆ, ಮೀನಿಂಗ್ ಡೌಟ್ ಬಂದಾಗ ಅದನ್ನು ತಿಳ್ಕೊಳಕ್ಕೋಸ್ಕರ ಹಿ ಗೋಸ್ ಫಾರ್ ಡಿಕ್ಷನರಿ. ಆದರೆ ಫ್ಲೋ ಚಾರ್ಟ್, ಸ್ಟೋರಿ ಕಾರ್ಡ್ ಏನು ಮಾಡುತ್ತೆ? ಸ್ಟೋರಿ ಕಾರ್ಡನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ? ಕಲಿಕೆ ಏನಾಗುತ್ತೆ? ಎಂಜಾಯಬಲ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಟು ಮೇಕ್ ಲರ್ನಿಂಗ್ ಎಂಜಾಯಬಲ್ ಹಿ ಇಂಟ್ರೊಡ್ಯೂಸಸ್ ಲಾಟ್ ಆಫ್ ಥಿಂಗ್ಸ್ ಇನ್ ದ ಕ್ಲಾಸ್ ರೂಮ್. ಈಗ 2ನೇ ಕ್ವೆಶನ್ಗೆ ಹೋಗೋಣವಾ? ನೋಡಿ, ಎನ್ ಇನ್ವಿಟೇಷನ್ ಪೇಪರ್ ವಿಚ್ ಕಂಟೈನ್ಸ್ ಸಮ್ ಇನ್ಫಾರ್ಮೇಶನ್ ಈಸ್ ಗಿವನ್ ಟು ಅ ಲರ್ನರ್. ನೋಡಿ, ಈ ರೀತಿ ಪ್ರಶ್ನೆಗಳು ನಿಮಗೆ ಸಹಜವಾಗಿ ಕೇಳ್ತಾರೆ. ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ಒಬ್ಬ ಓದುಗ ಏನು ಮಾಡ್ತಾನೆ? ಇಫ್ ಯು ಆರ್ ಅ ಲರ್ನರ್, ಇಫ್ ಯು ಆರ್ ಅ ಸ್ಟೂಡೆಂಟ್, ಇಫ್ ಇನ್ವಿಟೇಷನ್ ಪೇಪರ್ ಈಸ್ ಗಿವನ್ ಟು ಯು, ಇನ್ವಿಟೇಷನ್ ಕಾರ್ಡ್ ನಿಮ್ಮ ಕೈಲಿ ಬಂದಾಗ ಏನು ಮಾಡ್ತೀರಾ? ವಾಟ್ ವುಡ್ ಯು ಡೂ? ಇದು ಇನ್ವಿಟೇಷನ್ ಕಾರ್ಡ್ ಅಂತ ಬಂದಾಗ ಯಾವ ರೀತಿ ಓದ್ತಾರ? ಒಂದು ಸ್ಟೋರಿ ಬುಕ್ ಅಂತ ಬಂದಾಗ ಮಗು ಯಾವ ರೀತಿ ಓದುತ್ತೆ? ಒಂದು ನ್ಯೂಸ್ ಪೇಪರ್ನ ಯಾವ ರೀತಿ ಓದುತ್ತೆ? ಒಂದು ಮ್ಯಾಪನ್ನು ಯಾವ ರೀತಿ ಓದ್ತಾನೆ ಅಂತ ಬೇರೆ ಬೇರೆ ಐಟಮ್ಗಳ ಮೇಲೆ ಈ ಕ್ವಶನ್ಸ್ಗಳು ಬರುತ್ತೆ. ಪ್ರತಿಯೊಂದು ಐಟಮ್ ಮೇಲೆ ಬೇರೆ ಬೇರೆ ರೀತಿಯೇ ಉತ್ತರ ಮಾಡಬೇಕಾಗತ್ತೆ. ಮ್ಯಾಪ್ ಅಂತ ಬಂದಾಗ ಹಿ ಗೋಸ್ ಫಾರ್ ಲೊಕೇಟಿಂಗ್ ದ ಪ್ಲೇಸಸ್ನ ಲೊಕೇಟ್ ಮಾಡಕ್ಕೆ ಹೋಗ್ತಾನೆ. ಹಾಗೆಯೇ ನ್ಯೂಸ್ ಪೇಪರ್ ಅಂತ ಬಂದಾಗ ಹಿ ಗೋಸ್ ಥ್ರೂ ಹೆಡ್ಲೈನ್ಸ್ ಹೋಗ್ತಾನೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಥ್ರೂ ಹೋಗ್ತಾನೆ. ಹೌದಾ? ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಮೆಥಡಾಲಜಿ ಇದೆ.
ಒನ್ ಚಾಪ್ ಸ್ಟಿಕ್ ಹಿಡ್ಕೊಂಡು ಎಲ್ಲರಿಗೆ ಈಟ್ ಕೊಟ್ಟ ಹಾಗೆ ಎಲ್ಲದಕ್ಕೂ ಒಂದೇ ರೀತಿಯ ಇಲ್ಲ ಅಲ್ವಾ. ಹಾಗಾಗಿ ಈಗ ಈ ಪರ್ಟಿಕ್ಯುಲರ್ ಕ್ವಶನ್ ಹೋಗೋಣ. ಇನ್ವಿಟೇಷನ್ ಕಾರ್ಡ್ ಕೈಯಲ್ಲಿದ್ದಾಗ ವಾಟ್ ಡಸ್ ಅ ಲರ್ನರ್ ಡೂ? ನೋಡಿ, ರೀಡ್ಸ್ ತರೋಲಿ, ಅವನು ಇನ್ವಿಟೇಷನ್ ಕಾರ್ಡನ್ನ ತರೋಗಿ ಓದ್ತಾನ ಆರಂಭದಿಂದ ಕೊನೆವರೆಗೂ. ಸ್ಕ್ಯಾನ್ಸ್ ದ ಇನ್ಫಾರ್ಮೇಶನ್, ತನಗೆ ಬೇಕಾದಂಥ ಮಾಹಿತಿಗೋಸ್ಕರ ಸ್ಕ್ಯಾನ್ ಮಾಡ್ತಾ ಹೋಗ್ತಾನೆ, ಅಂದರೆ ಮೇಲಿಂದ ಕೆಳಗಡೆ ಒನ್ ಟೈಮ್ ಕಣ್ಣಾಡಿಸ್ತಾನೆ. ಸ್ಕಿಮ್ಸ್ ದ ಇನ್ಫಾರ್ಮೇಶನ್ ಅಂದರೆ ತನಗೆ ಬೇಕಾಗಿರೋಂಥ ಮಾಹಿತಿಯನ್ನು ಸ್ಕಿಮ್ ಅಂತ ಅಂದರೆ ಅಲ್ಲಲ್ಲಿ ನಿಂತು ಓದ್ತಾನೆ. ಎಲ್ಲಿ ಓದಬೇಕಾಗಿರುತ್ತೋ ಅಲ್ಲಿ ಡೀಟೇಲ್ ಆಗಿ ಓದ್ತಾನೆ, ಎಲ್ಲಿ ಹಾರಬೇಕೋ ಅಲ್ಲಿ ಹಾರ್ತಾನೆ, ಸ್ಕಿಮ್ಮಿಂಗ್ ಅಂತಾರೆ. ಹಾಗೆ ರೀಡ್ಸ್ ಇಟ್ ಕ್ಯಾಶುಯಲ್ ಆಗಿ, ಏನೋ ಒಂದು ಪೀಸ್ ಆಫ್ ಪೇಪರ್ ಸಿಕ್ಕೋ ಹಾಗೆ ಕ್ಯಾಶುಯಲ್ ಆಗಿ ಓದ್ತಾನೆ. ಇಲ್ಲಿ ಸ್ಟ್ರೈಟ್ ಅವೇ ನಾವು ಹೇಳ್ಬೋದು ಆಪ್ಷನ್ ನಂಬರ್ 4 ಎಲಿಮಿನೇಟ್ ಮಾಡಿ, ಹಾಗೆ ಆಪ್ಷನ್ ನಂಬರ್ 1 ಕೂಡ ಎಲಿಮಿನೇಟ್ ಮಾಡಿ. ಹೌದಾ, ಇಲ್ಲಿ ಉಳಿದಿದ್ದು 2 ಇನ್ಫಾರ್ಮೇಶನ್, ಸ್ಕಿಮ್ಮಿಂಗ್ ದ ಇನ್ಫಾರ್ಮೇಶನ್ ಅಂಡ್ ಸ್ಕ್ಯಾನಿಂಗ್ ದ ಇನ್ಫಾರ್ಮೇಶನ್. ಇಲ್ಲಿ ನೋಡಿ, ವೆನ್ ಸಂಬಡಿ ಗಿವ್ಸ್ ಯು ದ ವೆಡ್ಡಿಂಗ್ ಕಾರ್ಡ್ ಅಥವಾ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ವಾಟ್ ಯು ರೆಫರ್, ಅಲ್ಲಿರುವಂಥ ಡೇಟ್, ಪ್ಲೇಸ್, ಹಾಗೆ ಡೇ ಅಥವಾ ಮಗದು ಮಗಳು, ಈ ರೀತಿ ಅವರ ಡೀಟೇಲ್ಸನ್ನು ನೀವು ಸ್ಕಿಮ್ ದ ಇನ್ಫಾರ್ಮೇಶನ್, ಅವುಗಳಿಗೋಸ್ಕರ ಆ ಇನ್ಫಾರ್ಮೇಶನ್ಗೋಸ್ಕರ ಓದ್ತೀರ. ಹಾಗಾಗಿ ಸ್ಟ್ರೇಟ್ ಅವೇ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಸ್ಕಿಮ್ಮಿಂಗ್ ದ ಇನ್ಫಾರ್ಮೇಶನ್ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಯಾವಾಗಲಾದರೂ ಕ್ವಶನ್ ಪೇಪರ್ ಕೈಯಲ್ಲಿ ಇದ್ದ ತಕ್ಷಣ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ಥಿಂಕ್ ಜಸ್ಟ್ ಲೈಕ್ ಅ ಟೀಚರ್ ಆಫ್ ಇಂಗ್ಲೀಷ್ ಟೀಚರ್ ಥರ ಇನ್ಫಾರ್ಮೇಷನನ್ನು ನೀವು ನೋಡಬೇಕು. ಹಾಗಾದರೆ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟ ಆಗಿದೆ? ರೀಡಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗಿದೆ. ಯಾವುದು? ಕ್ವಶನ್ ನಂಬರ್ 47. ಹೌದಾ, ರೀಡಿಂಗ್ ಸ್ಕಿಲ್ ಸಂಬಂಧಪಟ್ಟ ಹಾಗಿದೆ. ರೀಡಿಂಗ್ ಅಂದ್ರೇನು, ಸ್ಟ್ರಾಟಜೀಸ್ ಆಫ್ ರೀಡಿಂಗ್, ಹಾಗೆ ಸ್ಕಿಲ್ಸ್ ಆಫ್ ರೀಡಿಂಗ್, ಈ ಲಿಮಿಟೇಷನ್ಸ್ ಆಫ್ ಬೇರೆ ಬೇರೆ ರೀಡಿಂಗ್ ಸ್ಟೈಲ್ಸ್, ಇವುಗಳ ಬಗ್ಗೆ ಯು ಹ್ಯಾವ್ ಟು ಸ್ಟಡಿ, ಇವುಗಳ ಬಗ್ಗೆ ನೀವು ಓದಬೇಕು. 4 ಲರ್ನಿಂಗ್ ಸ್ಕಿಲ್ಸ್ ಇದೆ: ರೀಡಿಂಗ್, ರೈಟಿಂಗ್, ಹಾಗೆ ಸ್ಪೀಕಿಂಗ್. ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಹಾಗೆ ಲಿಸ್ನಿಂಗ್. ಈ ಸ್ಕಿಲ್ಸ್ ಬಗ್ಗೆ ನೀವು ತರವಾಗಿ ಓದಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅವುಗಳ ಬಗ್ಗೆ ಪ್ರತಿ ಒಂದ್ರ ಮೇಲೆ ಒಂದೊಂದು ಕ್ಲಾಸನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಆದರೆ ಒಂದು ಸ್ನೇಹಿತರೆ, ನೀವು ಕೊನೆಯವರೆಗೂ ವಿಡಿಯೋನ ನೋಡಬೇಕು. ಎಕ್ಸ್ಪ್ಲೇಷನ್ ಜಾಸ್ತಿ ಮಾಡಿ ಅಂತೀರಾ, ಆದರೆ 2 ನಿಮಿಷದಲ್ಲಿ ನಿಮ್ಮ ಅಲ್ಲಿದ್ದ ಎದ್ದು ಹೊರಡ್ತೀರಾ. ಇದರಿಂದ ಯಾವ ಲರ್ನಿಂಗ್ ಕೂಡ ಆಗಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ನಾನು ಮುಂದುವರಿತೇನೆ. ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್. ನೋಡಿ, ಎಫೆಕ್ಟ್ ಅನ್ನೋ ವರ್ಡ್ ಮೀನಿಂಗ್ ಬೇರೆ, ಅಫೆಕ್ಟ್ ಅಂದರೆ ಮೀನಿಂಗ್ ಬೇರೆ. ಅಫೆಕ್ಟ್ ಅನ್ನೋ ವರ್ಡ್ ಅರ್ಥ ಬ್ಯಾಡ್, ಯಾವುದಾದ್ರೂ ಒಂದು ವಿಷಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತಿದ್ರೆ ಅಲ್ಲಿ ಅಫೆಕ್ಟ್ ಅಂತ ಹೇಳ್ತಾರೆ. ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನ ಅಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ ಯಾವುದು? ಏಜ್ ಆ್ಯಂಡ್ ಆಟಿಟ್ಯೂಡ್. ಒಬ್ಬ ವ್ಯಕ್ತಿ ಲರ್ನರ್ನ ಏಜ್, ಅವನ ಆಟಿಟ್ಯೂಡ್, ಅವನು ಟೀಚರ್ ಬಗ್ಗೆ, ಸ್ಟಡೀಸ್ ಬಗ್ಗೆ ಇರುವಂಥ ಅವನ ಆಟಿಟ್ಯೂಡ್. ಏಜ್ ಆ್ಯಂಡ್ ಆಪ್ಟ್ಯೂಡ್, ಅವನ ಏಜ್ ಮತ್ತು ಅವನ ಆಪ್ಟ್ಯೂಡ್, ಅವನ ಸ್ಕಿಲ್ಸ್ ಲೆವೆಲ್. ಏಜ್, ಆಟಿಟ್ಯೂಡ್ ಆ್ಯಂಡ್ ಆಪ್ಟ್ಯೂಡ್. 4th ಆಪ್ಷನ್ ಏಜ್, ಮೆಚುರಿಟಿ ಆ್ಯಂಡ್ ಹೆಲ್ತ್ ಕಂಡೀಷನ್. ಇಲ್ಲಿ ಯಾವುದು ಮೋಸ್ಟ್ ಆಫ್ ದ ಟೈಮ್ ನೋಡಿ, ಆಟಿಟ್ಯೂಡ್ ಏನಾಗುತ್ತೆ, ಅದರಲ್ಲಿ ಅವನ ಕಂಡೀಷನ್ಸ್ ಕೂಡ ಎಲ್ಲ ಬಂದೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಸ್ಟ್ರೇಟ್ ಅವೇ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ನಂಬರ್ 1, 2 ಆನಂತರ 4 ಇವುಗಳನ್ನ ಎಲಿಮಿನೇಟ್ ಮಾಡಿಬಿಡೋಣ. ಜಸ್ಟ್ ಲೆಟ್ಸ್ ಎಲಿಮಿನೇಟ್ ದೆಮ್. ಹಾಗಾಗಿ ರೈಟ್ ಆನ್ಸರ್ ಯಾವುದು? ಏಜ್, ಆಟಿಟ್ಯೂಡ್ ಆ್ಯಂಡ್ ಆಪ್ಟ್ಯೂಡ್. ಅವನ ಸ್ಕಿಲ್ಸ್ ಲೆವೆಲ್, ಅವನ ಸ್ಟಡೀಸ್ ಬಗ್ಗೆ ಇರುವಂಥ ಅವನ ಆಟಿಟ್ಯೂಡ್, ಅವನ ಏಜ್, ದೀಸ್ 3 ಫ್ಯಾಕ್ಟರ್ಸ್ ಅಫೆಕ್ಟ್ ಲರ್ನಿಂಗನ್ನು ಅಫೆಕ್ಟ್ ಮಾಡುತ್ತೆ. ಕ್ವಶನ್ ನಂಬರ್ 49ಗೆ ಹೋಗೋಣ ಸ್ನೇಹಿತರೆ. ದ ಸ್ಪೋಕನ್ ಸ್ಕಿಲ್ ಇನ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ. ಒಂದು ಕ್ಲಾಸ್ ರೂಮಲ್ಲಿ ಸ್ಪೋಕನ್ ಸ್ಕಿಲ್ಸನ್ನು ಇನೇಬಲ್ ಹೇಗೆ ಮಾಡಬಹುದು? ನೋಡಿ, ಹೇಗಿದೆ ಅಂತಂದರೆ, ನೀವು ಪ್ರತಿ ಟೈಮಲ್ಲೂ ಕೂಡ ಸಾಕಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿರ್ತೀರ. ಆ ವಿಡಿಯೋಸಲ್ಲಿ ಸ್ಪೋಕನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಅವರು ಬೇರೆ ಬೇರೆ ಐಡಿಯಾಸ್ ಕೊಟ್ಕೊಂತ ಹೋಗ್ತಾರೆ. ಆ ಸ್ಕಿಲ್ಸನ್ನು ನೀವು ಇಲ್ಲಿ ಎಂಪ್ಲಾಯ್ ಮಾಡಬಾರ್ದು. ಯು ಶುಡ್ ನಾಟ್ ಎಂಪ್ಲಾಯ್ ದೋಸ್ ಸ್ಕಿಲ್ಸ್. ಯಾಕಂತಂದರೆ ಅದು ಅವರು ಸ್ಟ್ರಾಟಜಿನ ಅವ್ರು ಹೇಳ್ತಾ ಹೋಗ್ತಾರೆ. ಆದರೆ ಆಸ್ ಎ ಟೀಚರ್ ಆಫ್ ಇಂಗ್ಲೀಷ್ ಆಗಿ ಯು ಹ್ಯಾವ್ ಟು ಥಿಂಕ್. ನೀವು ಥಿಂಕ್ ಮಾಡಿ ಈ ಪ್ರಶ್ನೆಗೆ ಆನ್ಸರ್ನ ಕಂಡ್ಕೋಬೇಕು.
The spoken skill in a language teaching classroom can be developed through enabling activities with a focus on conversation skill leading to communicative competence. ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತಂದರೆ ಮಾತಾಡೋ ಸ್ಕಿಲ್ಸಲ್ಲಿ ಸಾಕಷ್ಟು ಕಾಂಪಿಟೆನ್ಸಸ್ ಇದೆ ನೋಡಿ. ಒಬ್ಬ ಸ್ಪೋಕನ್ ಕಾನ್ವರ್ಸೇಷನ್ ಲೆವೆಲಲ್ಲಿ ಕಮ್ಯುನಿಕೇಷನ್ ಬೆಳಿಬೇಕು ಅಂತಂದರೆ ಅದರಂಥ ಕೆಲವು ಕಾಂಪಿಟೆನ್ಸೀಸ್ ಆಫ್ ಸ್ಪೋಕನ್ ಸ್ಕಿಲ್ಸ್ ಅಂತ ಇದೆ. ಆ ಟಾಪಿಕ್ ಮೇಲೆ ನೀವು ವರ್ಕ್ ಮಾಡಬೇಕು. ಅಂದರೆ ಅದ್ರ ಕಾನ್ವರ್ಸೇಷನ್ ಸ್ಕಿಲ್ಸನ್ನ ಹೇಗೆ ಡೆವಲಪ್ ಮಾಡಬೇಕು, ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂದರೆ ಏನು, ಈ ಕಾನ್ಸೆಪ್ಟ್ ಬಗ್ಗೆ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ಹಾಗೆಯೇ ಆಪ್ಷನ್ ನಂಬರ್ 2 ನೋಡೋಣ. ಯಾವುದಕ್ಕೂ ಗ್ರೂಪ್ ಆಕ್ಟಿವಿಟೀಸ್ ವೇರ್ ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ವಿಚ್ ಎವರ್ ಲ್ಯಾಂಗ್ವೇಜ್ ದೇ ಕುಡ್ ಲೈಕ್ ಟು. ಗ್ರೂಪ್ ಆಕ್ಟಿವಿಟೀಸನ್ನು ಎನ್ಕರೇಜ್ ಮಾಡಬೇಕು ಅಂತ ಇಟ್ ಲುಕ್ಸ್ ಲೈಕ್ ಗುಡ್ ಆನ್ಸರ್ ಅಂತ ಕಾಣುತ್ತೆ, ಆದರೆ ನಮ್ಮ ಟಾರ್ಗೆಟ್ ಲ್ಯಾಂಗ್ವೇಜ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ವಿಚ್ ಎವರ್ ಲ್ಯಾಂಗ್ವೇಜ್ ದೇ ವುಡ್ ಲೈಕ್ ಟು, ಅವ್ರಿಗೆ ಇಷ್ಟ ಬಂದ ಲ್ಯಾಂಗ್ವೇಜಲ್ಲಿ ಮಕ್ಕಳನ್ನ ಬಿಟ್ಟರೆ ಅದನ್ನು ಸರಿಯಾದ ಗೈಡೆಡ್ ಲರ್ನಿಂಗ್, ಗೈಡೆಡ್ ಟೀಚಿಂಗ್ ಅಂತ ಅನ್ಕೊಳಲ್ಲ. ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ನಾಟ್ ಅ ರೈಟ್ ಆನ್ಸರ್. ಎಂಗೇಜಿಂಗ್ ಇನ್ ಅ ಸ್ಮಾಲ್ ಟಾಕ್. ಏನು ಸ್ಮಾಲ್ ಟಾಕ್? ಆಸ್ ಎ ಕಾನ್ಫಿಡೆಂಟ್ ಲರ್ನರ್ ಮಕ್ಕಳನ್ನ ಸ್ಮಾಲ್ ಟಾಕ್ ಅಂತಾರೆ. ಏನು ಸ್ಮಾಲ್ ಟಾಕ್? ಬಸ್ ಸ್ಟಾಪಲ್ಲಿ, ಲೈಬ್ರರಿಲಿ, ಸ್ಕೂಲ್ ಇದರಲ್ಲಿ ಒಂದು ಕನ್ಸರ್ನ್ ತೋರಿಸೋ ಹಾಗೆ, ಒಂದು ಕಾಂಪ್ಲಿಮೆಂಟ್ ಕೊಡೋ ಹಾಗೆ, ಒಬ್ಬರನ್ನ ಡಿಸ್ಕ್ರೈಬ್ ಮಾಡೋ ಹಾಗೆ ಇರೋವಂಥ ಕೆಲವು ಸ್ಕಿಲ್ಸನ್ನು ಸ್ಮಾಲ್ ಟಾಕಲ್ಲಿ ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಿ ಇನ್ ದ ಬಿಗಿನಿಂಗ್ ಆಫ್ ದ ಟೀಚಿಂಗಲ್ಲಿ. ಹಾಗಾಗಿ ಅದು ಸ್ಮಾಲ್ ಟಾಕ್ ಮೂಲಕ ಕಲಿಸ್ಬೋದು. ಇದು ಕೂಡ ಇಟ್ ಲುಕ್ಸ್ ಲೈಕ್ ಎ ಗುಡ್ ಆನ್ಸರ್ ಅಂತ ಅನಿಸುತ್ತೆ. ನಾವಿಲ್ಲಿ ದಿ ಬೆಸ್ಟ್ ಯು ಹ್ಯಾವ್ ಟು ಗೋ ಫಾರ್ ದಿ ಬೆಸ್ಟಿಗೆ ಹೋಗಬೇಕು. ಎಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್. ಎಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್, ಮಕ್ಕಳನ್ನು ಕನೆಕ್ಟ್ ಮಾಡೋದು ಕೂಡ ಒಂದು ಸ್ಕಿಲ್. ನಾವು ಯಾವಾಗ ನಮ್ಮನ್ನು ನಾವು ಕನೆಕ್ಟ್ ಮಾಡ್ತೀವೋ ಅವ್ರ ಜೊತೆಗೆ, ಆವಾಗ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಇನ್ ಎ ಬೆಟರ್ ವೇ. ಆದರೆ ಕನೆಕ್ಟಿಂಗ್ ಈಸ್ ನಾಟ್ ದ ಅಲ್ಟಿಮೇಟ್ ಥಿಂಗ್, ಅದೇ ಲಾಸ್ಟ್ ಅಲ್ಲ, ಇಟ್ಸ್ ಅ ಬಿಗಿನಿಂಗ್ ಥಿಂಗ್. ಹಾಗಾಗಿ ಇಲ್ಲಿ ಬೆಸ್ಟ್ ಆಪ್ಷನ್ಸ್ ಯಾವುದು? ಆಪ್ಷನ್ ನಂಬರ್ 1 ಏನೇನು, ಎನೇಬಲಿಂಗ್ ಆಕ್ಟಿವಿಟೀಸ್ ವಿತ್ ಅ ಫೋಕಸ್ ಆನ್ ಕಾನ್ವರ್ಸೇಷನ್. ಕಾನ್ವರ್ಸೇಷನ್ ಸ್ಕಿಲ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟು ಬೇರೆ ಬೇರೆ ಆಕ್ಟಿವಿಟೀಸನ್ನ ಇಂಟ್ರೊಡ್ಯೂಸ್ ಮಾಡೋದು, ಅವರಲ್ಲಿ ಕಾಂಪಿಟೆನ್ಸೀಸನ್ನ ಬಳಸೋದು ವೆರಿ ಇಂಪಾರ್ಟೆಂಟ್. ಥ್ರೂ ದಿಸ್ ವೇ ಯು ಕ್ಯಾನ್ ಡೆವಲಪ್ ಸ್ಪೋಕನ್ ಸ್ಕಿಲ್ ಅಂತ. ಸರ್ ಇಷ್ಟೆಲ್ಲ ಡೀಟೇಲ್ ಹೇಳೋ ಅಗತ್ಯ ಇದೆಯಾ? ನೋಡಿ, ಪ್ರಶ್ನೆಗಳು ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡ್ವಿ. ಈ ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಆಗಲ್ಲ, ಬೇರೆ ರೂಪದಲ್ಲಿ ಬರುತ್ತೆ. ಆಗ ನೀವು ಕಲ್ತಿರೋಂಥ ಈ ಐಡಿಯಾಸೇ ನಿಮಗೆ ಕೆಲಸಕ್ಕೆ ಬರೋದು. ರೀಡಿಂಗ್ ಫ್ಲೂಯೆನ್ಸಿ. ನೋಡಿ, ಈ ಕ್ವಶನ್ನು ಭಾರಿ ಟ್ರಿಕ್ಕಿ ಆಗಿದೆ. ರೀಡಿಂಗ್ ಫ್ಲೂಯೆನ್ಸಿ ಅಂದ್ರೇನು? ಎಬಿಲಿಟಿ ಟು ರೀಡ್ ಅಲೌಡ್, ಜೋರಾಗಿ ಓದೋದು. ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್, ಓದ್ತಿರುವಾಗ ಮೀನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಫೋಕಸಿಂಗ್ ಆನ್ ದ ವರ್ಡ್ ಮೇಲೆ ಫೋಕಸ್ ಮಾಡೋದು. ಹಾಗೆ ಕಾಂಪ್ರಹೆಂಡಿಂಗ್ ಥೀಮ್, ಮೀನಿಂಗನ್ನು ಅರ್ಥ ಮಾಡೋದು. ನೋಡಿ, ಪ್ರತಿಯೊಂದು ಪ್ಯಾರಾಗ್ರಾಫು, ಪ್ಯಾಸೇಜ್ ಅಂತ ಬಂದಾಗ ಅಲ್ಲೊಂದು ಸೆಂಟ್ರಲ್ ಥೀಮ್ ಅಂತ ಇರುತ್ತೆ, ಮುಖ್ಯವಾದ ಸಾರ ಇರುತ್ತೆ. ಆ ಸಾರವನ್ನು ತಿಳಿಯೋದು. ಯಾವ್ದು ಸರಿಯಾದ ಉತ್ತರ? ನಿಮಗೆ ಮೇಲ್ನೋಟಕ್ಕೆ ಅನಿಸ್ಬೋದು ಎಬಿಲಿಟಿ ಟು ರೀಡ್ ಸರಿ ಇರ್ಬೋದು ಅಂತ. ನೋ. ಹಾಗೆಯೇ ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್ ಮೇಲೆ ಮೀನಿಂಗ್ನ ಅರ್ಥ ಮಾಡೋದು. ನೋ. ಫೋಕಸಿಂಗ್ ಆನ್ ದ ವರ್ಡ್ಸ್. ನೋ. ಕಾಂಪ್ರಹೆಂಡಿಂಗ್ ದ ಥೀಮ್ ತಿಳ್ಕೊಳೋದೇನಿದೆಯಲ್ಲ, ದಟ್ ಈಸ್ ರೀಡಿಂಗ್ ಫ್ಲೂಯೆನ್ಸಿ ಅಂತ ಅರ್ಥ ಅಲ್ವಾ ಸ್ನೇಹಿತರೆ? ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಅಂದರೆ ನಮಗೆ ಈ ಕಳೆದ 2-3 ಪ್ರಶ್ನೆಗಳಲ್ಲಿ ನಮಗೆ ಗೊತ್ತಾಗಿದೆ ಏನಪ್ಪ ಅಂತಂದರೆ, ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಏನು ಕೇಳ್ತಾರೆ ಇಂಗ್ಲೀಷ್ ಅಂತ ಬಂದಾಗ, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಲಿಸ್ನಿಂಗ್ ಈ ಸ್ಕಿಲ್ಸ್ ಮೇಲೆ ನೀವು ಫೋಕಸ್ ಮಾಡಿದರೆ ನೀವು ಔಟ್ ಆಫ್ 14 ಕ್ವಶನ್ಸಲ್ಲಿ ನೀವು 10 ಕ್ವಶನ್ಸನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅ ಗುಡ್ ಟೀಚರ್ ಆಫ್ ಇಂಗ್ಲೀಷ್ ಪ್ರೊವೈಡ್ಸ್ ನೀಡೆಡ್ ಮಟೀರಿಯಲ್ಸ್ ಟು ಹಿಸ್ ಪುಪಿಲ್ಸ್. ವಿದ್ಯಾರ್ಥಿ ಬೇಡದನ್ನೆಲ್ಲ ಕೊಡೋನು ಈಸ್ ನಾಟ್ ಎ ಟೀಚರ್ ಆಫ್ ಇಂಗ್ಲೀಷ್. ಅವ್ರಿಗೆ ಏನು ಇಂಪಾರ್ಟೆಂಟ್ ಅದು ಕೊಡೋದು ಮುಖ್ಯ. ಅವ್ರ ಲ್ಯಾಂಗ್ವೇಜ್ ಲರ್ನಿಂಗ್ ಏನು ಇಂಪಾರ್ಟೆಂಟ್ ಅದು ಕೊಡಬೇಕು. ಕಾನ್ವರ್ಸ್ ವಿತ್ ಹಿಸ್ ಪುಪಿಲ್ಸ್ ಇನ್ ನೇಟಿವ್ ಲ್ಯಾಂಗ್ವೇಜ್ ಓನ್ಲಿ. ಅವರ ನೇಟಿವ್ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟೀಚ್ ಮಾಡ್ತಾ ಇದ್ದೀನಿ, ಐ ಆಮ್ ಟೀಚಿಂಗ್ ಥ್ರೂ ಕನ್ನಡ. ಆಮ್ ಐ ಡೂಯಿಂಗ್ ಜಸ್ಟಿಸ್ ವಿತ್ ಮೈ ಸ್ಟೂಡೆಂಟ್ಸ್? ನಾನು ನಿಮ್ಮ ಜೊತೆಗೆ ನ್ಯಾಯವಾಗಿ ನಡ್ಕೊಳ್ತಾ ಇದ್ದೀನ? ಇಲ್ಲ. ಆದರೂ ಯಾಕೆ? ಹ್ಯಾವಿಂಗ್ ಅ ಪ್ರಾಪರ್ ಇಂಗ್ಲೀಷ್ ಟು ಇಂಗ್ಲೀಷ್ ಕಾನ್ವರ್ಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಟು ಇಂಗ್ಲೀಷ್ ಮಾತಾಡೋದು ಮುಖ್ಯ. ಆವಾಗ ಯು ಹ್ಯಾವ್ ಅ ಬ್ರೈಟ್ ಚಾನ್ಸ್ ಆಫ್ ಪಿಕ್ಕಿಂಗ್ ಸಮ್ ಆಫ್ ಮೈ ಲ್ಯಾಂಗ್ವೇಜ್ ಸ್ಕಿಲ್ಸ್. ನನ್ನ ಭಾಷೆಯಲ್ಲಿ ಕೆಲವುದನ್ನು ಕಲಿಬೋದು. ಆದರೆ ನಾನು ಇಲ್ಲಿ ಕನ್ನಡ ಕಂಗ್ಲೀಷಲ್ಲಿ ಮಾತಾಡ್ತೇನೆ, ಐ ಆಮ್ ಟಾಕಿಂಗ್ ಇನ್ ಕಂಗ್ಲೀಷ್. ಈಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ಯು? ನೋ. ಒಂದು ಪಕ್ಷ ನಾನೇನಾದರೂ ಪೂರ ಇಂಗ್ಲೀಷ್ ಟು ಇಂಗ್ಲೀಷ್ ಮಾತಾಡಿದರೆ ನನ್ನ ಮೊದಲ ಚಾನಲ್ ಇದೆ, ದಾವಣಗೆರೆ ಟ್ಯುಟೋರಿಯಲ್ಸ್ ಅಂತ, ಆ ರೀತಿ ಆಗ್ಬಿಡುತ್ತೆ. ಅಂದರೆ
2 ನಿಮಿಷನೂ ಕೂಡ ಕಾಂಪ್ರಹೆನ್ಷನ್ ಶಕ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಕಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಇಂಡಿಯಾದ ಸ್ಥಿತಿನೇ ಹೇಗಿದೆ. ಎನಿವೆ ಏನು ಮಾಡೋಕ್ಕೆ ಬರೋಲ್ಲ. ಆ ಗುಡ್ ಟೀಚರ್ ನೋಡೋಣ, ಫೋಕಸ್ ಮಾಡೋಣ. ಆ ಕಾನ್ವರ್ಸ್ ವಿತ್ ಹಿಸ್ ಪುಪಿಲ್ಸ್ ಇನ್ ಹಿಸ್ ನೇಟಿವ್ ಲ್ಯಾಂಗ್ವೇಜ್. ಅವ್ರ ನೇಟಿವ್ ಲ್ಯಾಂಗ್ವೇಜಲ್ಲಿ ಕಾನ್ವರ್ಸ್ ಮಾಡೋದು ಗುಡ್ ಟೀಚರ್ ಲಕ್ಷಣ ಅಲ್ಲ. ಐ ಆಮ್ ನಾಟ್ ಎ ಗುಡ್ ಟೀಚರ್. ನೋ, ನಾವು ಇಲ್ಲಿ ಟೀಚ್ ಮಾಡ್ತಾ ಇದ್ದೀವಿ ಜನರಲ್ ಆಗಿ, ನೋ ಪ್ರಾಬ್ಲಮ್. ಫೈಂಡ್ಸ್ ಓನ್ಲಿ ಮಿಸ್ಟೇಕ್ಸ್. ಸಮ್ ಟೀಚರ್ಸ್ ಥಿಂಕ್ ದಟ್ ಅ ಗುಡ್ ಟೀಚರ್ ಓನ್ಲಿ ಫೈಂಡ್ಸ್ ಮಿಸ್ಟೇಕ್ಸ್. ತಪ್ಪು ಹುಡ್ಕೋದೇ ಅವ್ರ ಕೆಲಸ ಅಂತಾರೆ. ಮೋಸ್ಟ್ ಆಫ್ ದ ಟೀಚರ್ಸ್, ನೋ, ದಟ್ಸ್ ನಾಟ್ ದೇರ್ ಥಿಂಗ್. ಕ್ರಿಯೇಟಿಂಗ್ ಅಟ್ಮಾಸ್ಫಿಯರ್. ಕ್ರಿಯೇಟಿಂಗ್ ಇಂಗ್ಲಿಷ್ ಅಟ್ಮಾಸ್ಫಿಯರ್ ಈಸ್ ದ ವೆರಿ ಗುಡ್ ಸ್ಕಿಲ್ ಆಫ್ ಅ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಅ ಗುಡ್ ಟೀಚಿಂಗ್. ಗುಡ್ ಇಂಗ್ಲಿಷ್ ಟೀಚರ್ ಅಂತಂದ್ರೆ ಹಿ ಶುಡ್ ಬಿ ಏಬಲ್ ಟು ಕ್ರಿಯೇಟ್ ಗುಡ್ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬೆಸ್ಟ್ ವೇ ಫಾರ್ ಎ ಟೀಚರ್ ಟು ಟೀಚ್ ಗ್ರಾಮರ್. ಗ್ರಾಮರ್ನ ಟೀಚ್ ಮಾಡೋದಕ್ಕೆ ಬೆಸ್ಟ್ ವೇ ಯಾವುದು? ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್, ಸ್ಟ್ರಕ್ಚರಲ್ ಮೆಥಡ್, ಕಮ್ಯುನಿಕೇಟಿವ್ ಮೆಥಡ್ ಅಂತ ಇದೆ. ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡಲ್ಲಿ ಏನು ಮಾಡ್ತಾರೆ? ಇಂಡಕ್ಟಿವ್ ಮೆಥಡಲ್ಲಿ ಫಸ್ಟ್ ಎಕ್ಸಾಂಪಲ್ಸನ್ನು ಇಂಡಕ್ಟ್ ಮಾಡ್ತಾರೆ, ಆನಂತರ ರೂಲ್ಸನ್ನು ಹೇಳ್ತಾರೆ. ಡಿಡಕ್ಟಿವ್ ಮೆಥಡಲ್ಲಿ ರಿವರ್ಸಲ್ಲಿ ಇರುತ್ತೆ. ಸ್ಟ್ರಕ್ಚರಲ್ ಮೆಥಡಲ್ಲಿ ಏನಿರುತ್ತೆ, ಸ್ಟ್ರಕ್ಚರ್ ಸೆಂಟೆನ್ಸ್ಗಳನ್ನ, ಗ್ರಾಮರ್ನ ಸ್ಟ್ರಕ್ಚರಲ್ ವೇಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಸ್ಟ್ರಕ್ಚರಲ್ ಮೀನಿಂಗ್ ಕೊಡೋ ಕಡೆ ಫೋಕಸ್ ಮಾಡ್ತಾರೆ ಗ್ರಾಮರ್ ಟೀಚಿಂಗಲ್ಲಿ. ಕಮ್ಯುನಿಕೇಟಿವ್ ಮೆಥಡಲ್ಲಿ ಗ್ರಾಮರ್ ಇಸ್ ಸ್ಟಾರ್ಟ್ ಥ್ರೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಳಸಿ ಗ್ರಾಮರ್ನ ಟೀಚ್ ಮಾಡ್ತಾರೆ. ಇತ್ತೀಚೆಗೆ ಕಮ್ಯುನಿಕೇಟಿವ್ ಮೆಥಡ್ ಈಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್ ಗ್ರಾಮರ್ ಅಂತ ಫೋಕಸ್ ಮಾಡಿ ಅದನ್ನು ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಸೊ ದ ಬೆಸ್ಟ್ ವೇ ಇಸ್ ಕಮ್ಯುನಿಕೇಟಿವ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್. Question number 53. The teacher completely avoids using mother tongue in the following method. ಈ ಕೆಳಗಿನ ಯಾವ ಮೆಥಡು ಅಂದರೆ ಗ್ರಾಮರ್ ಟೀಚಿಂಗ್ ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹೇಗೆ ಟೀಚ್ ಮಾಡ್ತಾರೆ ಗ್ರಾಮರ್ ಅನ್ನೋದು ಕೂಡ ಆಪ್ಟಿಟ್ಯೂಡಲ್ಲಿ ಕೇಳ್ತಾರೆ ಪ್ರಶ್ನೆ ಅಂತ ಈ ಕ್ವಶನ್ ನಂಬರ್ 52 ಗೊತ್ತಾಯಿತು. ಈ ಕ್ವಶನ್ ನಂಬರ್ 53ಯಲ್ಲಿ ಅಪ್ರೋಚಸ್ ಬಗ್ಗೆ ಬರ್ತಾ ಇದ್ದಾರೆ. ಏನು ಅಪ್ರೋಚಸ್ ಅಂದರೆ, ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಸ್ನೇಹಿತರೆ, ಅದರಷ್ಟು ವೆರೈಟಿ ರೀತಿಯಲ್ಲಿ ಇಂಗ್ಲೀಷ್ನ ಟೀಚ್ ಮಾಡೋದಂತ ಇನ್ನೊಂದಿಲ್ಲ. ನೋಡಿ, ಒಬ್ಬ ಕನ್ನಡ ಶಿಕ್ಷಕ ಕನ್ನಡವನ್ನು ವಿಭಿನ್ನವಾಗಿ ಹೇಳೋದಿಲ್ಲ. ಎಲ್ಲರೂ ಹೇಳಿದರೆ ಅದೇ ಒಂದೇ ಕನ್ನಡ ಇರುತ್ತೆ, ಆದರೆ ಹೇಳೋ ರೀತಿ, ಸ್ವಾರಸ್ಯ, ಅವರ ಪ್ರಬುದ್ಧತೆ ಅಲ್ಲಿ ಹೊರಗಡೆ ಬರುತ್ತೆ. ಆದರೆ ಇಂಗ್ಲೀಷ್ ಟೀಚರ್ ಪಾಠ ಮಾಡೋ, ಒಬ್ಬ ಇಂಗ್ಲೀಷ್ ಟೀಚರ್ ಮಾಡೋ ಪಾಠ ಇನ್ನೊಬ್ಬ ಇಂಗ್ಲೀಷ್ ಟೀಚರ್ಗೆ 100% ಹೋಗಲ್ಲ. ಒಬ್ಬರು ಬೈಲಿಂಗಲ್ ಮೆಥಡ್ ಫಾಲೋ ಮಾಡ್ತಾರೆ, ಒಬ್ಬರು ಡೈರೆಕ್ಟ್ ಮೆಥಡ್ ಮಾಡ್ತಾರೆ, ಒಬ್ಬರು ಕಮ್ಯುನಿಕೇಟಿವ್ ಮಾತಾಡ್ತಾರೆ, ಕಮ್ಯುನಿಕೇಟಿವ್ ಅಪ್ರೋಚ್ ಮಾಡ್ತಾರೆ, ಕೆಲವು ಟ್ರಾನ್ಸ್ಲೇಷನ್ ಮೆಥಡನ್ನು ಫಾಲೋ ಮಾಡ್ತಾರೆ. ಇನ್ನೂ ಹಲವು ದಾರಿಗಳಿದೆ. ಕೆಲವರು ಮಲ್ಟಿ ಲಿಂಗ್ವಿಸ್ಟಿಕ್ ಅಪ್ರೋಚನ್ನು ಮಾಡ್ತಾರೆ. ಈ ಅಪ್ರೋಚಸ್ ಮೇಲೂ ಕೂಡ ಕ್ವಶನ್ಸು ಬಂದೇ ಬರುತ್ತೆ. ಈಗ ಬಂದಿರೋ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ದ ಟೀಚರ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ದ ಮದರ್ ಟಂಗ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್. ಈ ಕೆಳಗಿನ ಯಾವ ಮೆಥಡಲ್ಲಿ ಮದರ್ ಟಂಗನ್ನು ಅಂದರೆ ಸ್ಥಳೀಯ ಭಾಷೆಯನ್ನು ಬಳಸಲ್ಲ ಶಿಕ್ಷಕ? ಬೈಲಿಂಗಲ್ ಮೆಥಡ್ ಅಂತ ಇದೆ ನೋಡಿ. ಫಸ್ಟ್ ಈ ಮೆಥಡ್ ಬಂದಾಗ ಇಲ್ಲಿ 90% ಏನಿದೆ ಇಂಗ್ಲೀಷ್ ಆ್ಯಂಡ್ 10% ಕನ್ನಡ ಅಥವಾ ಹಿಂದಿ ಲೋಕಲ್ ಲ್ಯಾಂಗ್ವೇಜು ಬಳಸ್ತಾರೆ. ದಟ್ ಈಸ್ ಕಾಲ್ಡ್ ಬೈಲಿಂಗಲ್ ಮೆಥಡ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಸೆಕೆಂಡ್ ಮೆಥಡ್ ಬಂದಾಗ ಇಲ್ಲಿ ಗ್ರಾಮರ್ನ ಹಿ ಟ್ರಾನ್ಸ್ಲೇಟ್ಸ್ ಎವ್ರಿಥಿಂಗ್ ಇಂಟು ಗ್ರಾಮರ್ ರೂಲ್ಸ್ ಹಚ್ಚಿ ಎಲ್ಲದನ್ನು ಹೇಳ್ತಾರೆ ಅಥವಾ ಎಲ್ಲದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ಗ್ರಾಮರ್ ಮೇಲೆ ಫೋಕಸ್ ಮಾಡ್ತಾನೆ, ಟ್ರಾನ್ಸ್ಲೇಷನ್ ಮೇಲೆ ಫೋಕಸ್ ಮಾಡೋದು, ದಟ್ ಈಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಥರ್ಡ್ ಒನ್ ಡೈರೆಕ್ಟ್ ಮೆಥಡ್, ಇಂಗ್ಲೀಷ್ ಟು ಇಂಗ್ಲೀಷ್, ದಟ್ ಈಸ್ ಕಾಲ್ಡ್ ಇಂಗ್ಲೀಷ್. ಇಫ್ ಯು ವಾಂಟ್ಸ್ ಟು ಸೇ ಸಮಥಿಂಗ್, ಏನೋ ಹೇಳಬೇಕಂದ್ರೆ ಹಿ ಟೆಲ್ಸ್ ಎವ್ರಿಥಿಂಗ್ ಇನ್ ಇಂಗ್ಲೀಷ್, ಹಿ ಟ್ರೈಸ್ ಟು ಕನ್ವೇಸ್ ಎವ್ರಿಥಿಂಗ್ ಇನ್ ಇಂಗ್ಲೀಷ್, ದಟ್ ಈಸ್ ಡೈರೆಕ್ಟ್ ಮೆಥಡ್. ಡಾಕ್ಟರ್ಸ್ ಮೆಥಡ್ ಅಂತ ನ್ಯೂ ಮೆಥಡಾಲಜಿ ಬಂದಿದೆ. ಹಿ ಫೋಕಸಸ್ ಆನ್ ಓರಲ್ ಡ್ರಿಲ್ ಮೇಲೆ ಫೋಕಸ್ ಮಾಡುವಂಥ ಒಂದು ಹೊಸ ಮೆಥಡಾಲಜಿ ಬಂದಿದೆ, ಅದನ್ನು ಡಾಕ್ಟರ್ ವೆಸ್ಟ್ ಮೆಥಡ್ ಅಂತಾರೆ. ಇವುಗಳೆಲ್ಲದ್ರ ಮೇಲೆ ಐ ಆಮ್ ಗೋಯಿಂಗ್ ಟು ಡೂ ದ ವಿಡಿಯೋ. ಆದರೆ ಯಾವಾಗ ನಾನು ವಿಡಿಯೋ ಒಂದನ್ನು ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಅಂದಾಗ ಅದರ ನೋಡುಗರು ಇಲ್ಲ. ನೋಡುಗರು ಜೀವಾಳ ಇದ್ದಂಗೆ ಸ್ನೇಹಿತರೆ, ನೀವೇ ನಮ್ಮ ಜೀವಾಳ. ನೀವಿದ್ದೀರಿ ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ನೀವೇ ಇಲ್ಲ ಅಂದರೆ ನಾವೇನು ವಿಡಿಯೋ ಮಾಡೋದು, ಆರಾಮ ಒಂದು ಟಿ ವಿ ನೋಡ್ತಾ ಕೂರ್ತೀವಿ ಅಲ್ವಾ? ಹಾಗಾಗಿ ನೀವಿದ್ದೀರಿ ಅಂತಲೇ ವಿಡಿಯೋ ಮಾಡ್ತೀವಿ, ನೀವು ನೋಡ್ತೀರ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೇ ನಮಗೆ ಜೀವಾಳ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ, ಆಗ ಮಾತ್ರ ನಾನು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡ್ತೇನೆ. ಯಾಕಂದ್ರೆ ನಮ್ಮ ಸಮಯ ಕೊಟ್ಟಿದ್ದೀವಿ, ಜನ ನೋಡ್ತಾ ಇದ್ದಾರೆ ಅಂದರೆ ಅದರ TRP ಇದ್ದಂಗೆ, ರೇಟ್ ಇದ್ದಂಗೆ ನಾವು ಕೂಡ ಮುಂದೋಗೋಣ. ಕ್ವಶನ್ ನಂಬರ್ 54. ಇಫ್ ದ ಮದರ್ ಟಂಗ್, ಅಲ್ಲಿ ರೈಟ್ ಆನ್ಸರ್ ಡೈರೆಕ್ಟ್ ಮೆಥಡ್, ಮತ್ತೆ ಮಿಸ್ ಆಯಿತು ಅಂದ್ಕೊಂಡಿದ್ದೀನಿ. ಈ ಡೈರೆಕ್ಟ್ ಮೆಥಡಲ್ಲಿ ಟೀಚರ್ ಹಿ ಅವಾಯ್ಡ್ಸ್ ಮದರ್ ಟಂಗನ್ನು ಯೂಸೇ ಮಾಡಲ್ಲ ಅವರು. ಇಫ್ ದ ಮದರ್ ಟಂಗ್ ಆಫ್ ಅ ಲರ್ನರ್ ಆ್ಯಂಡ್ ಟೀಚರ್ ಡಿಫ್ರೆಂಟ್, ನೋಡ್ರಿ, ಐಮ್ ಅ ಟೀಚರ್ ಆ್ಯಂಡ್ ಯು ಆರ್ ಅ ಲರ್ನರ್. ಮೈ ಮದರ್ ಟಂಗ್ ಈಸ್ ತಮಿಳ್, ಯುವರ್ ಮದರ್ ಟಂಗ್ ಈಸ್ ಹಿಂದಿ. ಇದು ಹೇಗೆ ಆಗುತ್ತೆ? ನಿಮ್ಮ ಮದರ್ ಟಂಗು ಹಿಂದಿ ಅಂದ್ಕೊಳ್ಳಿ, ನನ್ನ ಮದರ್ ಟಂಗ್ ತಮಿಳ್ ಅಂದ್ಕೊಳ್ಳಿ. ನಾನು ಹೇಳಿದ್ದು ನಿಮಗೆ ಗೊತ್ತಾಗಲ್ಲ, ನೀವು ಹೇಳಿದ್ದು ನನಗೆ ಗೊತ್ತಾಗಲ್ಲ. ಹೌ ಡಸ್ ಇಟ್ ಅಫೆಕ್ಟ್? ಹೇಗಾಗುತ್ತೆ? ಇಟ್ ಅಫೆಕ್ಟ್ಸ್ ಲರ್ನಿಂಗ್ ಟಾರ್ಗೆಟ್ ಲ್ಯಾಂಗ್ವೇಜ್ ನೆಗೆಟಿವ್ಲಿ. ಟಾರ್ಗೆಟ್ ಲ್ಯಾಂಗ್ವೇಜ್ ನೆಗೆಟಿವ್ ಆಗಿ, ಟಾರ್ಗೆಟ್ ಲ್ಯಾಂಗ್ವೇಜ್ ಅದು ಲ್ಯಾಂಗ್ವೇಜ್ ಟೀಚಿಂಗ್ ಇಂಗ್ಲೀಷ್ ಇಸ್ ಟಾರ್ಗೆಟ್ ಲ್ಯಾಂಗ್ವೇಜ್, ಅದನ್ನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋಂಥ ಒಂದು ಆಪ್ಷನ್. ಡಸಂಟ್ ಬೇರೆ ಏನ್ ಎಫೆಕ್ಟ್, ಯಾವ ಎಫೆಕ್ಟು ಆಗಲ್ಲ ಅನ್ನೋಂಥದ್ದು ಒಂದು. ಮೇಕ್ಸ್ ಲರ್ನಿಂಗ್ ಬರ್ಡನ್ ಸಮ್ ಆ್ಯಂಡ್ ಇನ್ಎಫೆಕ್ಟಿವ್, ಲರ್ನಿಂಗ್ ಅನ್ನೋದು ಇನ್ಎಫೆಕ್ಟಿವ್ ಆಗಿಬಿಡುತ್ತೆ. ಹೆಲ್ಪ್ಸ್ ಲರ್ನರ್ ಆಸ್ ಈ ಮಸ್ಟ್ ಯೂಸ್ ಅ ಟಾರ್ಗೆಟ್ ಲ್ಯಾಂಗ್ವೇಜ್, ಇದು ಲರ್ನರ್ಗೆ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಅವನಿಗೆ ಅನಿವಾರ್ಯವಾಗಿ ಇನ್ನೊಂದು ಭಾಷೆನ ಅವನು ಮಾತಾಡೋಕ್ಕೆ ಚಾನ್ಸಸ್ ಸಿಗಲ್ಲ. ಅಂದರೆ ಅವನಿಗೆ ಟೀಚರ್ ಹಿ ಕಾಂಟ್ ಸ್ಪೀಕ್ ಹಿಸ್ ಲ್ಯಾಂಗ್ವೇಜ್, ಅವರು ತನ್ನ ಭಾಷೆ ತಾನು ಮಾತಾಡೋದಕ್ಕಾಗಲ್ಲ, ಯಾಕಂದರೆ ಲರ್ನರಿಗೆ ಗೊತ್ತಾಗಲ್ಲ. ಲರ್ನರ್ ಹಿ ಕಾಂಟ್ ಸ್ಪೀಕ್ ಹಿಸ್ ಲ್ಯಾಂಗ್ವೇಜ್ ವಿತ್ ದ ಟೀಚರ್, ಯಾಕಂದ್ರೆ ಟೀಚರ್ಗೆ ಅರ್ಥ ಆಗಲ್ಲ. ಸೊ ದೇ ಬೋತ್ ಹ್ಯಾವ್ ಟು ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಯೂಸ್ ಮಾಡಬೇಕು. ಸೊ ದ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್ ಸ್ನೇಹಿತರೆ, ಫೋರ್ತ್ ಒನ್. ನೆಕ್ಸ್ಟ್ಗೆ ಹೋಗೋಣ. ಲ್ಯಾಂಗ್ವೇಜ್ ಅಕ್ವಿಷನ್ ಇಸ್ ಎ ಪ್ರೋಸೆಸ್. ಲ್ಯಾಂಗ್ವೇಜ್ ಅನ್ನೋದೊಂದು ಅಕ್ವಿಷನ್ ಅನ್ನೋದೊಂದು ಇಟ್ಸ್ ಎ ಪ್ರೋಸೆಸ್, ಇನ್ವಾಲ್ವ್ಸ್ ಇಮಿಟೇಷನ್. ಅದು ಇಮಿಟೇಷನ್ ಅಂದರೆ ನೋಡಿ ಕಲಿ ಮಾಡಿ ಕಲಿ ಅಂತ ಹೇಳ್ತಾರಲ್ಲ, ಅವು ನೋಡಿ ಇವ್ರದ್ದು ಇಮಿಟೇಷನ್ ಮೇಲೆ ಕಲಿಯುವಂಥದ್ದು. ಇನ್ವಾಲ್ವ್ಸ್ ಫಾರ್ಮಿಂಗ್ ಓನ್ ಗ್ರಾಮರ್, ಸ್ವತಃ ಗ್ರಾಮರ್ನ ಹುಟ್ಟಾಕಿಡೋದು. ಕನ್ಸಿಸ್ಟ್ ಆಫ್ ಮೇಕಿಂಗ್ ಎರರ್ಸ್, ತಪ್ಪುಗಳನ್ನ ಮಾಡೋದು. ಕಂಟೈನಿಂಗ್ ಕ್ರಾಮಿಂಗ್ ರೂಲ್ಸ್ನ ಬಾಯ್ಪಾಟ್ ಮಾಡೋದು. ಇದರಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ 2. ನೋಡಿ, ಲ್ಯಾಂಗ್ವೇಜ್ ಅಂತಂದರೆ ಇಟ್ ಅಲೋಸ್ ದ ಲರ್ನರ್ ಟು ಫಾರ್ಮ್ ಹಿಸ್ ಓನ್ ಗ್ರಾಮರ್, ತಂದೆ ತಾನು ಗ್ರಾಮರನ್ನು ಕಲ್ಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡುತ್ತೆ ಸ್ನೇಹಿತರೆ ಅದು. ಹೌದಾ? ಈಗ ಮುಂದೆ ಹೋಗೋಣವಾ? ಇನ್ನು 2-3 ಕ್ವಶನ್ಸ್ ಉಳಿತು ಅಷ್ಟೇ. ಹ್ಯಾವ್ ಪೇಷನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ಡಿಟೇಲ್ಡ್ ಸ್ಟಡಿ? ಡಿಟೇಲ್ಡ್ ಸ್ಟಡಿ ಅಂತ ಯಾವುದನ್ನು ಕರೀತಾರೆ? ಲೌಡ್ ರೀಡಿಂಗ್, ಇಂಟೆನ್ಸಿವ್ ರೀಡಿಂಗ್, ಸೈಲೆಂಟ್ ರೀಡಿಂಗ್, ಲೈಬ್ರರಿ ರೀಡಿಂಗ್. ನೋಡಿ, ಲೌಡ್ ರೀಡಿಂಗ್ ಬಾಯ್ ಬಿಟ್ಟು ಹೇಳೋವಂಥದ್ದು, ಇದು ಡಿಟೇಲ್ ಸ್ಟಡಿಗೆ ಹೆಲ್ಪ್ಫುಲ್ ಆಗಲ್ಲ. ಯಾಕಾಗಲ್ಲ ಅಂತಂದರೆ ಯು ಕಾಂಟ್ ಗೋ ಆನ್ ಟಾಕಿಂಗ್. ನೀವು ಓದ್ತಾ ಹೋದಂಗೆ ವಿಷಯಗಳು ಒಳಗಡೆ ಮಂದಟ್ಟಾಗಲ್ಲ, ಹಾಗೆ ಡಿಟೇಲ್ ಸ್ಟಡಿಗೆ ಹೆಲ್ಪ್ಫುಲ್ ಅಲ್ಲ. ಇಂಟೆನ್ಸಿವ್ ರೀಡಿಂಗ್ ಅಂತಂದರೆ ಮನಸ್ಸಲ್ಲಿ ಓದೋದನ್ನೇ ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತಾರೆ. ಅಂದರೆ ಇನ್ ಡೆಪ್ತ್ ರೀಡಿಂಗ್, ಆಳವಾಗಿ ಓದೋದು. ಇದೇ ರೈಟ್ ಆನ್ಸರ್ ಇದೆ. ಆದರೆ ಕೂಡ ಸೈಲೆಂಟ್ ರೀಡಿಂಗ್ ಹೇಳ್ತೀನಿ, ಮನಸ್ಸಲ್ಲಿ ಓದ್ಕೊಳ್ಳೋದಕ್ಕೆ ಸೈಲೆಂಟ್ ರೀಡಿಂಗ್ ಹೇಳ್ತಾರೆ. ಲೈಬ್ರರಿ ಕೂತು ಓದೋದು ಮೂಲೆಯಲ್ಲಿ. ಇದರಲ್ಲಿ ಬೆಸ್ಟ್ ಆಪ್ಷನ್ಸ್ ಯಾವುದು? ಇಂಟೆನ್ಸಿವ್ ರೀಡಿಂಗ್. ಇದು ಕೂಡ ರೀಡಿಂಗ್ ಸ್ಕಿಲ್ ಬಗ್ಗೆ ಇದೆ. ಈಗ ಕುಮಾರ್ ಈಸ್ 57, ಕ್ವಶನ್ ನಂಬರ್ 57. ಕುಮಾರ್ ಈಸ್ ದ ಹ್ಯಾಬಿಟ್ ಆಫ್ ಪ್ರೊನೌನ್ಸಿಂಗ್ ದ ವರ್ಡ್ ಜಾನ್ ಆಸ್ ಜಾನ್. ವಾಟ್ ವಿಲ್ ಯು ಡೂ? ನಿಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಕುಮಾರ್ ಅಂತ, ಅವನಿಗೆ ಜಾನ್ ಅನ್ನೋ ವರ್ಡನ್ನು ರಾಂಗ್ ಪ್ರೊನೌನ್ಸ್ ಮಾಡ್ತಾನೆ. ಹೌ ಡು ಯು ಹೆಲ್ಪ್ ಹಿಮ್? ಅವನಿಗೆ ಹೆಂಗೆ ಹೆಲ್ಪ್ ಮಾಡ್ತೀರಾ? ನಥಿಂಗ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ರೂರಲ್ ಬೆಲ್ಟ್. ಅವನು ಹಳ್ಳಿ ಹುಡುಗ ಇದ್ದಾನಂತ ಬಿಟ್ಟಾಕ್ತೀರ ಅವನ್ನ. ಅವನಿಗೆ ಅವ್ರ ಅಪ್ಪಕ್ಕೆ ಕಲಿಯಕ್ಕೆ ಬರಲ್ಲ, ಇಟ್ಸ್ ಹೆರಿಡಿಟರಿ ಪ್ರಾಬ್ಲಮ್ ಅಂತ ಬಿಟ್ಟಾಕ್ತಿರೋ, ಅವನು ಇಂಟೆಲಿಜೆಂಟ್ ಇಲ್ಲ ಅಂತ ಅವಾಯ್ಡ್ ಮಾಡ್ತಿರೋ, ಅಥವಾ ಅವನಿಗೋಸ್ಕರ ರೆಮಿಡಿಯಲ್ ಕ್ಲಾಸನ್ನು ಅರೇಂಜ್ ಮಾಡ್ತಿರೋ ಅಂತ. ನಿಮಗೆ ಗೊತ್ತಿದೆ, ನೀವೆಲ್ಲ ಯು ಆರ್ ವೆರಿ ಬ್ರಿಲಿಯಂಟ್ ಅಂತ. ಆನ್ಸರ್ 4 ಇಸ್ ದ ರೈಟ್ ಆನ್ಸರ್. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಈ ಕ್ವಶನಲ್ಲಿ ಇದ್ರ ಮೇಲೆ ಪ್ರತಿ ವರ್ಷ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ. ಹಾಗೆಯೇ ಭಾಳಷ್ಟು ಲ್ಯಾಂಗ್ವೇಜ್ ಟೀಚರ್ಸಿಗೂ ಕೂಡ ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ. ಕೇಳಿರ್ತಾರೆ, ಎಲ್ಲೋ ಅಲ್ಲಲ್ಲಿ ಹೋಗಿರುತ್ತೆ, ಆದರೆ ಹಾರೋಗ್ಬಿಟ್ಟಿರುತ್ತೆ ತಲೆಯಿಂದ. ಈ ಕಡೆ ಬರುತ್ತೆ, ಈ ಕಡೆಯಿಂದ ಹಾರೋಗಿರುತ್ತೆ. ನನ್ನನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಇರಲಿ. ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್. ಮೀನಿಂಗ್ ಬಗ್ಗೆ, ಪದಗಳ ಅರ್ಥಗಳ ಬಗ್ಗೆ ಸ್ಟಡಿ ಮಾಡುವಂತಹ ಏರಿಯಾನ ಏನಂತ ಕರೀತಾರೆ ಅಂತಂದರೆ, ಆ ಏರಿಯಾನ ಏನಂತ ಕರೀತಾರೆ? ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಕ್ಕಿಂತ ಮೊದಲಿಟ್ಟಿಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೇನೆ, ನೋಡೋಣ. ಅದರಲ್ಲಿ ಫಸ್ಟ್ ಯಾವುದು? ಸಿಮೆಂಟಿಕ್ಸ್. ಸಿಮೆಂಟಿಕ್ ಅಂದ್ರೇನು? ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಥಿಂಗ್ಸ್ ದಟ್ ಡೀಲ್ ವಿತ್ ದ ಮೀನಿಂಗ್ ಆಫ್ ದ ವರ್ಡ್. ಆ ಪದಗಳ ಅರ್ಥ,
ಮತ್ತು ವಾಕ್ಯಗಳ ಅರ್ಥಗಳ ಜೊತೆಗೆ ಪದ ಮತ್ತು ವಾಕ್ಯಗಳ ಅರ್ಥಗಳ ಬಗ್ಗೆ ಮಾತಾಡುವಂತಹ ಒಂದು ಏರಿಯಾವನ್ನು ಸಿಮ್ಯಾಂಟಿಕ್ ಅಂತ ಹೇಳ್ತಾರೆ. ಹೌದ್ರಾ? ಹಾಗೆಯೇ ಇನ್ನೊಂದಿದೆ ಸಿಂಟ್ಯಾಕ್ಸ್ ಅಂತ. ಸಿಂಟ್ಯಾಕ್ಸ್ ಅಂದರೆ ದ ಸ್ಟಡಿ ಆಫ್ ಫಾರ್ಮ್ಸ್ ಆಫ್ ವರ್ಡ್ಸ್. ಪದಗಳು ಆ ರೂಪ ಬದಲಾಯಿಸ್ತಾ ಹೋಗುತ್ತೆ. ಸಿಂಗ್ಯುಲರ್ ಇದ್ದಾಗ ಬೇರೆ, ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಬೇರೆ, ಜೆಂಡರ್ಲಿದ್ದಾಗ ಬೇರೆ ಮೀನಿಂಗ್ ಆಗುತ್ತೆ, ಹಾಗೆ INGಲಿ ಬಂದಾಗ ಬೇರೆ ಮೀನಿಂಗ್ ಆಗುತ್ತೆ, ಹಾಗೆ ಅವುಗಳು ಇನ್ಫಿನಿಟಿವ್ಸ್ ಬಂದಾಗ ಬೇರೆ ಮೀನಿಂಗ್ ಆಗಿ ಕನ್ವೆ ಆಗುತ್ತೆ. ನೋಡಿ, ಉದಾಹರಣೆಗೆ ಲರ್ನ್ ಅಂದ್ಕೊಳ್ಳಿ. ಲರ್ನ್, ಟು ಲರ್ನ್ ಈಸ್ ಎ ಇನ್ಫಿನಿಟಿವ್. ಲರ್ನಿಂಗ್ ಈಸ್ ಎ ಪ್ರೆಸೆಂಟ್ ಪಾರ್ಟಿಸಿಪಲ್. ಲರ್ನಿಂಗ್ ಸ್ಕಿಲ್ ಈಸ್ ವೆರಿ ಗುಡ್ ಫಾರ್ ಸ್ಟೂಡೆಂಟ್ಸ್. ಇಲ್ಲಿ ಅದು ಜಿರಂಡ್ ಆಯಿತು. ಹೀಗೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೂಪ ತಾಳ್ತಾ ಹೋಗುತ್ತೆ, ಮೀನಿಂಗ್ ಕನ್ವೆ ಆಗ್ತಾ ಹೋಗುತ್ತೆ. ಇದನ್ನ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಹೌದ್ರಾ? ಸ್ಟಡಿ ಆಫ್ ಫಾರ್ಮ್ ಆಫ್ ವರ್ಡ್ಸ್, ಪದಗಳ ಫಾರ್ಮ್ ಆಫ್ ವರ್ಡ್ಸ್, ಅವು ಇನ್ಫ್ಲೆಕ್ಷನ್ಸ್ ಅಂದರೆ ರೂಪಾಂತರಗಳು, ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಸಿಂಟ್ಯಾಕ್ಸ್ ಬಗ್ಗೆ ಅಂದರೆ ಸಿಂಟ್ಯಾಕ್ಸ್ ಇಸ್ ಎ ಗ್ರಾಮಟಿಕಲ್ ಸ್ಟ್ರಕ್ಚರ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಟು ಕ್ರಿಯೇಟ್ ಕೋರೆಂಟ್ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಸ್ಟ್ರಕ್ಚರ್ ಆಫ್ ದ ವರ್ಡ್ ಮತ್ತು ಅದರ ಪದಗಳ ಗುಚ್ಛ ಬೇರೆ ಬೇರೆ ಅರ್ಥ ಕೊಟ್ಕೊಳ್ತಾ ಹೋಗುತ್ತೆ. ಅದನ್ನು ಸಿಂಟ್ಯಾಕ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಹಾಗಾದರೆ ನಾವೇನು ಇದರಲ್ಲಿ ಬೆಸ್ಟ್ ಮೀನಿಂಗ್ ಯಾವುದು ಅಂತಂದರೆ ಯಾವುದಕ್ಕೆ ಈ ಕ್ವಶನ್ಗೆ ದ ಸ್ಟಡಿ ಆಫ್ ಮೀನಿಂಗ್. ಸ್ಟಡಿ ಆಫ್ ಮೀನಿಂಗ್ ಏನಂತ ಕರಿತೀವಿ ನಾವು? ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸಿಮ್ಯಾಂಟಿಕ್ಸ್ ಅಂತ ಕರಿತೀವಿ. ಲಿಂಗ್ವಿಸ್ಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜನ್ನು ಏನಂತೀವಿ? ಲಿಂಗ್ವಿಸ್ಟಿಕ್ಸ್ ಅಂತ ಹೇಳ್ತೀವಿ. ಹಾಗೆ ಮಾರ್ಫಾಲಜಿ ಸ್ಟಡಿ ಆಫ್ ಫಾರ್ಮ್ಸ್. ಸಿಂಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಬಗ್ಗೆ, ಫ್ರೇಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಸಿಂಟ್ಯಾಕ್ಸಲ್ಲಿ. ಲಾಸ್ಟ್ ಒಂದು ಕ್ವಶನ್ಸ್ ಉಳೀತು, ಅದನ್ನು ಅಟೆಂಪ್ಟ್ ಮಾಡಿ ಇವತ್ತಿನ ತರಗತಿಯನ್ನು ಎಂಡ್ ಮಾಡೋಣ ಸ್ನೇಹಿತರೆ. ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಒನ್ ಹ್ಯಾಸ್ ಟು ಮಾಸ್ಟರ್. ಒಂದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ಅವನಿಗೇನು ಗೊತ್ತಿರಬೇಕು ಅಂತಂದರೆ ವೊಕ್ಯಾಬ್ಯುಲರಿ, ಸ್ಟ್ರಕ್ಚರ್, ಬೋತ್ ವೊಕ್ಯಾಬ್ಯುಲರಿ ಆ್ಯಂಡ್ ಸ್ಟ್ರಕ್ಚರ್ ಆ್ಯಂಡ್ ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್. ನೋಡಿ, ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್ ಗೊತ್ತಿದ್ದ ಅಂದರೆ ಹಿ ಕ್ಯಾನ್ ಬಿ ಗುಡ್ ರೈಟರ್, ಒಳ್ಳೆ ರೈಟರ್ ಆಗ್ಬೋದು. ಬಟ್ ಹಿ ಕೆನಾಟ್ ಕಮ್ಯುನಿಕೇಟ್ ಓರಲಿ ಬಾಯಿ ಬಿಟ್ಟು ಮಾತಾಡೋದಕ್ಕಾಗಲ್ಲ. ವೊಕ್ಯಾಬ್ಯುಲರಿ ಇತ್ತು ಅಂದರೆ ಹಿ ಕುಡಂಟ್ ಟರ್ನ್ ದೆಮ್ ಇಂಟು ಸೆಂಟೆನ್ಸಸ್ ಮಾಡೋದಕ್ಕಾಗಲ್ಲ. ಸ್ಟ್ರಕ್ಚರ್ ಇತ್ತು, ವೊಕ್ಯಾಬ್ಯುಲರಿ ಇಲ್ಲ ಅಂತಂದರೆ ಹಿ ಕ್ಯಾನಾಟ್ ಮೇಕ್. ಹಾಗಾದರೆ ವೊಕ್ಯಾಬ್ಯುಲರಿ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇವೆರಡರ ಬಗ್ಗೆ ಕಾಂಬಿನೇಷನ್ ಇರಬೇಕು. ನೋಡಿ ಸ್ನೇಹಿತರೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಅದ್ಭುತವಾಗಿ ಸೆಂಟೆನ್ಸ್ ಸ್ಟ್ರಕ್ಚರ್ಸನ್ನು, ವೊಕ್ಯಾಬ್ಯುಲರಿನ ಡೆವಲಪ್ ಮಾಡೋದಕ್ಕೆ ನನ್ನದೇ ಅನ್ನೋ ಒಂದು ಮೆಥಡಾಲಜಿನ ಡೆವಲಪ್ ಮಾಡಿದ್ದೇನೆ. ಆದರೆ ಅದನ್ನು ಯೂಟ್ಯೂಬ್ ಮೇಲೆ ಹೇಳೋದಕ್ಕಾಗಿಲ್ಲ ಇದುವರೆಗೂ. ಯಾಕೆ ಅಂತಂದರೆ ನೋಡುಗರು ಸಿಕ್ಕಿಲ್ಲ. ನಾನು ಸಾಕಷ್ಟು ಟೈಮ್ ಪ್ರಯತ್ನ ಮಾಡಿದಾಗ 500, 600 ಹೀಗೆಲ್ಲ ನೋಡುಗರು ಸಿಕ್ಕಾಗ ನನಗೆ ಬೇಸರಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ತುಂಬ ಜನರಲ್ಲಾಗಿ ನಮಗೆ ಇಂಗ್ಲೀಷ್ ಕಲಿಯೋವಂಥ ನೋಡುಗರು ಸಿಗೋಲ್ಲ. ಹಾಗಾಗಿ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಆಗ್ತಾ ಇಲ್ಲ, ಯಾಕಂದರೆ ನೀವಿದ್ದೀರಾ. ನಾನು ಈಗ ಹೇಳ್ತಾ ಹೋಗ್ತೀನಿ. ಮುಂದಿನ ಕ್ವಶನ್, ಲ್ಯಾಂಗ್ವೇಜ್ ಈಸ್ ಪ್ರೈಮರ್ಲಿ. ಲ್ಯಾಂಗ್ವೇಜ್ ಅಂದ್ರೇನು? ಇಟ್ ಮೆಂಟ್ ಫಾರ್ ಸ್ಪೀಚ್. ಲ್ಯಾಂಗ್ವೇಜ್, ಸ್ಪೀಚ್, ಸಿಗ್ನಲ್ ಇವೆರಡರ ನಡುವೆ ಇದೆ. ಲ್ಯಾಂಗ್ವೇಜ್ ಈಸ್ ಬೇಸಿಕಲಿ ಸಿಗ್ನಲ್ ಅವಕ್ಕೆ ಸೌಂಡ್ ಮತ್ತು ವರ್ಡ್ಸ್ ಮತ್ತು ಸೆಂಟೆನ್ಸ್ ಫಾರ್ಮೇಷನ್ಸ್ ಇವೆಲ್ಲ ಸಿಕ್ಕಾಗ ಸ್ಪೀಚ್ ಆಗಿ ಅದು ಟರ್ನ್ ಆಗುತ್ತೆ. ಹಾಗಾಗಿ ಲ್ಯಾಂಗ್ವೇಜ್ ಈಸ್ ಪ್ರೈಮರ್ಲಿ ಮೇರ್ ಸಿಗ್ನಲ್ಸ್ ಇದೆ. ಹೌದ್ರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್. ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್, ನಮ್ಮ ಎದುರಿಗಿದೆ, ದ ಆಕ್ಟಿವಿಟೀಸ್ ಲ್ಯಾಂಗ್ವೇಜ್ ಗೇಮ್ಸ್ ಸಚ್ ಆಸ್ ಸಾಲ್ವಿಂಗ್ ಕ್ರಾಸ್ವರ್ಡ್ ಪಜಲ್ಸ್, ರಿಡಲ್ಸ್, ವರ್ಡ್ ಬಿಲ್ಡಿಂಗ್ ಆರ್ ಯೂಸ್ಡ್ ಬೈ ಎ ಲ್ಯಾಂಗ್ವೇಜ್ ಟೀಚರ್. ನೋಡಿ, ಲ್ಯಾಂಗ್ವೇಜ್ ಟೀಚರ್ ಆದರೂ ಕೆಲವು ಲ್ಯಾಂಗ್ವೇಜ್ ಗೇಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಾವು. ಅದರಲ್ಲಿ ಕ್ರಾಸ್ವರ್ಡ್ ಪಜಲ್ ಅಂತ ಇರುತ್ತೆ, ರಿಡಲ್ಸ್ ಹಾಗೆ ವರ್ಡ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಲ್ಯಾಂಗ್ವೇಜ್ ಗೇಮ್ಸನ್ನು ತರ್ತೀವಿ. ನೋಡಿ, ಇಲ್ಲಿ ಅವರೇ ಒಂದು ಕ್ಲೂ ಕೊಟ್ಟಿದ್ದಾರೆ. ವರ್ಡ್ ಬಿಲ್ಡಿಂಗ್ ಅಂತ ಅಂದರೆ ವೊಕ್ಯಾಬ್ಯುಲರಿ. ಹೌದ್ರಾ? ಇಂಥ ಆ್ಯಕ್ಟಿವಿಟಿ, ವೊಕ್ಯಾಬ್ಯುಲರಿ ಸುತ್ತ ಇರೋವಂಥ ಆ್ಯಕ್ಟಿವಿಟೀಸ್ ಇವೆಲ್ಲ ಹೌದು. ಕ್ರಾಸ್ ವರ್ಡ್, ರಿಡಲ್ಸ್ ಮತ್ತು ವರ್ಡ್ ಬಿಲ್ಡಿಂಗ್ ಇವುಗಳ ಮೂಲಕ ಲ್ಯಾಂಗ್ವೇಜ್ ಟೀಚರ್ ಏನನ್ನು ಸಾಧನೆ ಮಾಡಬೇಕು ಅಂತ ಬಯಸ್ತಾರೆ ಅಂತ ಇಲ್ಲಿ ಕ್ವಶನ್ಸ್ ಇದೆ. ಡೆವಲಪ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇನ್ ದ ಯಂಗ್ ಲರ್ನರ್ಸ್, ಎನ್ರಿಚ್ ರೆಫರೆನ್ಸ್ ಸ್ಕಿಲ್ ಆಫ್ ದ ಟೀಚರ್ಸ್, ಡೆವಲಪ್ vocabulary in the young learners,
ಎನ್ರಿಚ್ ರೀಡಿಂಗ್ ಸ್ಕಿಲ್ ಆಫ್ ದ ಟೀಚರ್ಸ್. ನೋಡಿ, ಎನ್ರಿಚ್ ರೀಡಿಂಗ್ ಸ್ಕಿಲ್ ಆಫ್ ದ ಟೀಚರ್ಸ್ ಅಂತ ಏನು ಆಪ್ಷನ್ಸ್ ಇದೆ, ಇದು ಔಟ್ ಆಫ್ ದ ಕಾಂಟೆಕ್ಸ್ಟ್. ಯಾಕಂದರೆ ಲರ್ನರ್ಸ್ ಬಗ್ಗೆ ಕ್ವಶನ್ಸ್ ಕೇಳಿ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ರಾಂಗ್ ಆನ್ಸರ್. ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಡೆವಲಪ್ ವೊಕ್ಯಾಬ್ಯುಲರಿ ಇನ್ ಯಂಗ್ ಲರ್ನರ್ಸ್. ಮಕ್ಕಳ ಮಧ್ಯದಲ್ಲಿ ಮಕ್ಕಳಿಗೆ ಈ ವೊಕ್ಯಾಬ್ಯುಲರಿ ಪದಗಳನ್ನು ಹೆಚ್ಚು ಮಾಡುವಂತಹ, ಪದ ಸಂಪತ್ತನ್ನು ಹೆಚ್ಚು ಮಾಡುವಂಥ ಒಂದು ಉದ್ದೇಶದಿಂದ ಲ್ಯಾಂಗ್ವೇಜ್ ಗೇಮ್ಸ್ನ ಟೀಚರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ರೆಫರೆನ್ಸ್ ಸ್ಕಿಲ್ ಬರೋಲ್ಲ, ಲ್ಯಾಂಗ್ವೇಜ್ ಫಂಕ್ಷನ್ ಇದಕ್ಕೆ ಸಂಬಂಧ ಇಲ್ಲ. ಹಾಗೆಯೇ ನೆಕ್ಸ್ಟ್ ಕ್ವಶನ್, ದ ಟೀಚರ್ ಆಸ್ಕ್ಸ್ ದ ಸ್ಟೂಡೆಂಟ್ಸ್ ಟು ಲಿಸನ್ ಅ ಸ್ಟೋರಿ. ಹೌ ಡಿಡ್ ಬೀರ್ಬಲ್ ಫೈಂಡ್ ಔಟ್ ವೈಸ್ ಮ್ಯಾನ್ಸ್ ಮದರ್ ಟಂಗ್? ಒಂದು ಕಥೆಯನ್ನು ಹೇಳ್ತಾರೆ ಟೀಚರ್, ಆನಂತರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೌ ಡಿಡ್ ಬೀರ್ಬಲ್ ಫೈಂಡ್ ಔಟ್ ದ ವೈಸ್ ಮ್ಯಾನ್ಸ್ ಮದರ್ ಟಂಗ್ ಅಂತ. ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಈ ಪ್ರಶ್ನೋತ್ತರಗಳು ಇಂಗ್ಲೀಷ್ ಸಬ್ಜೆಕ್ಟನ್ನ ಅಟೆಂಡ್ ಮಾಡೋದರಿಗೆ. ಇಲ್ಲ, ಪ್ರತಿಯೊಬ್ಬರು ಕೂಡ ಯಾರು ಭಾಷೆ 1 ಭಾಷೆ 2ರಲ್ಲಿ ಇಂಗ್ಲೀಷನ್ನು ತಾವು ಅಭ್ಯಾಸ ಮಾಡ್ತಾಯಿದ್ದೀರಿ, ಟಿ ಪರೀಕ್ಷೆ ತೊಗೊಳ್ತಾ ಇದ್ದೀರಿ ಅಂದರೆ ಅವರಿಗೆ ಮುಖ್ಯವಾಗುತ್ತೆ ಸ್ನೇಹಿತರೆ. ಇವುಗಳನ್ನು ಕೊನೆಯವರೆಗೂ ನೋಡಬೇಕು. ಈಗ ಇಂಗ್ಲೀಷ್ ನಿಮ್ಮ ಲ್ಯಾಂಗ್ವೇಜ್ ಅಲ್ಲ, ಇಂಗ್ಲೀಷ್ ಮೇಲೆ ಆಪ್ಷನಲ್ ಇಂಗ್ಲೀಷ್ ತಾವು ಓದಿಲ್ಲ ಅಂದಾಗ ಹೆಚ್ಚಿನ ಫೋಕಸನ್ನು ಕೊಟ್ಟು ಮಾಡಬೇಕಾಗುತ್ತೆ. ಆಗ ತಾನೇ ಮಾತ್ರ ನೀವು ಔಟ್ ಆಫ್ 30 ಮಾರ್ಕ್ಸಿಗೆ ಒಂದಿಷ್ಟು ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಈ ವಿಡಿಯೋನ ಭಾಳಷ್ಟು ಜನ ಏನು ಮಾಡ್ತಾರೆ, ಕನ್ನಡ ಮೆಥಡಾಲಜಿ, ಹಿಸ್ಟ್ರಿ ಮೆಥಡಾಲಜಿ ನಮಗೆ ಸಂಬಂಧ ಇಲ್ಲ ಅಂತ ಸ್ಕಿಪ್ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಲಾಸ್ ಇದೆ, ಮಾರ್ಕ್ಸನ್ನು ತೊಗೊಳೋದಕ್ಕೆ ಅನುಕೂಲ ಆಗಲ್ಲ. ಎನಿವೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಒಂದು ಕಾಮೆಂಟ್ ಹಾಕಿ. ಸಾಕಷ್ಟು ಜನ ಲಾಸ್ಟ್ ಈ ಭಾಗ 1 ನೋಡಿಲ್ಲ ಅಂದರೆ ನಮ್ಮ ಚಾನಲ್ ಭೇಟಿ ಕೊಟ್ಟು ನೋಡಿ. ಹಾಗೆಯೇ ಇಲ್ಲಿ ಕ್ವಶನ್ ಇದೆ, ಟೀಚರ್ ಆಸ್ಕ್ ದ ಸ್ಟೂಡೆಂಟ್ ಟು ಲಿಸನ್ ಅ ಸ್ಟೋರಿ ಕೇಳಿದ ಮೇಲೆ ಟೀಚರ್ ಕ್ವಶನ್ ಕೇಳ್ತಾರೆ. ಇದು ಯಾವ ರೀತಿ ಆ್ಯಕ್ಟಿವಿಟಿ ಅಂತಂದರೆ, ಯಾವ ರೀತಿ ಲಿಸ್ನಿಂಗ್ ಆ್ಯಕ್ಟಿವಿಟಿ ಇದಕ್ಕೆ ಸಂಬಂಧಪಟ್ಟಂಗಿದೆ ಅಂದರೆ ಲಿಸ್ನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಒಂದು ನಿರ್ದಿಷ್ಟ ಮಾಹಿತಿ ತಗೊಳಕ್ಕೋಸ್ಕರ ಕೇಳ್ತಾ ಇರೋದು. ಲಿಸ್ನಿಂಗ್ ಫಾರ್ ಅ ಜಿಸ್ಟ್ ಅಂದರೆ ಸಮ್ಮರಿ ಅಂತಂದರೆ ಸಾರಾಂಶ ತಿಳಿಯೋಕ್ಕೋಸ್ಕರ ಓದ್ತಾ ಇರೋದು ಅಥವಾ ಕೇಳ್ತಾ ಇರೋದು. ಲಿಸ್ನಿಂಗ್ ಫಾರ್ ಇಂಡಿವಿಜುವಲ್ ಸೌಂಡ್, ಉಚ್ಚಾರಣೆಯನ್ನು ಹಾಗೆಯೇ ಆ್ಯಕ್ಸೆಂಟಿಗೋಸ್ಕರ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಭಾಳ ಈಜಿ ಇದೆ, ಲಿಸ್ನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ವೈಸ್ ಮೆನ್ಸ್ ಮದರ್ ಟಂಗ್ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಆ ಪ್ರಶ್ನೆಗೆ ಉತ್ತರಿಸೋಕ್ಕೋಸ್ಕರ ಮಕ್ಕಳು ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ದೇ ಆರ್ ಲಿಸ್ನಿಂಗ್ ಅಂತ ಆಗುತ್ತೆ. ಮುಂದಿನ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನ್ಫಾರ್ಮಲ್ ಎಕ್ಸ್ಪ್ರೆಷನ್? ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ ಯಾವುದು? ಇನ್ನೊಂದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಸಮ್ಮರಲ್ಲಿ ಟಿ ಮುಗಿದ ನಂತರ ನಾವು A to Z ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ನಾವು ತರ್ತಾ ಇದ್ದೀವಿ. ಹಾಗೆಯೇ ನಮ್ಮ ಕ್ಲಾಸ್ಗಳು ಕೂಡ ಜಾಯ್ನ್ ಆಗ್ಬೋದು. ಬಸವ ಕಲ್ಯಾಣದಲ್ಲಿ ಇದೆ ಸ್ನೇಹಿತರೆ, ಬಸವ ಕಲ್ಯಾಣ್ ಬೀದರ್ ಇಲ್ಲಿರುವಂಥ ರಾಮನ್ ಟ್ಯುಟೋರಿಯಲ್ಸ್ ಅಂತ, ಹಾಗೆ ದಾವಣಗೆರೆ ಟ್ಯುಟೋರಿಯಲ್ಸ್ ಅಂತ ನಮ್ಮ ಚಾನಲ್ ವತಿಯಿಂದ ನಾವು ತರಗತಿಗಳು ನಡೆಸ್ಕೊಡ್ತೇವೆ. ಅವಕ್ಕೂ ಕೂಡ ತಾವು ಜಾಯ್ನ್ ಆಗ್ಬೋದು ಇಷ್ಟಪಟ್ಟಾಗ. ಈಗ ಮುಂದುವರಿಯೋಣ. ಹಾಗೆಯೇ ನಾವು SLC ಅವರಿಗೂ ಕೂಡ ಬ್ಯಾಚ್ಗಳನ್ನು ಆರಂಭ ಮಾಡ್ತಾ ಇದ್ದೀವಿ. SLC ಮಕ್ಕಳಿಗೋಸ್ಕರ ತಮ್ಮ ಪರಿಚಯ ಇರುವಂಥ ಮಕ್ಕಳಿಗೆ ತಿಳಿಸಿ ಹೇಳಿ ಬೀದರ್ ಬಸವ ಕಲ್ಯಾಣದಲ್ಲಿರುವಂತಹ ನಮ್ಮ ಟ್ಯುಟೋರಿಯಲ್ಸ್ಗೆ ಅವರು ಜಾಯ್ನ್ ಆಗ್ಬೋದು, ವಸತಿ ಕೂಡ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನ್ಫಾರ್ಮಲ್ ಎಕ್ಸ್ಪ್ರೆಷನ್? ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ ಯಾವುದು ಅಂತ ಇದೆ ನೋಡಿ. ಇಂಗ್ಲೀಷಲ್ಲಿ 2 ಟೈಪ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಫಾರ್ಮಲ್ ಎಕ್ಸ್ಪ್ರೆಷನ್ಸ್ ಮತ್ತು ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ಸ್ ಅಂತ. ಇನ್ಫಾರ್ಮಲ್ ಅಂತಂದರೆ ನಿಮ್ಮ ಸ್ನೇಹಿತರ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಮಾತಾಡುವಂತಹ ಭಾಷಣ ಅಂತಾರೆ, ಇನ್ಫಾರ್ಮಲ್ ಅಂತಾರೆ. ಹಾಗೆ ನಿಮ್ಮ ಸುಪೀರಿಯರ್ ಆಫೀಸರ್ ಜೊತೆಗೆ, ಹೆಡ್ ಮಾಸ್ಟರ್, ಟೀಚರ್ಸ್ ಮತ್ತು ಇವ್ರ ಜೊತೆ ಮಾತಾಡೋ ಭಾಷಣ ಏನಂತೀವಿ, ಫಾರ್ಮಲ್ ಲ್ಯಾಂಗ್ವೇಜ್ ಅಂತೀವಿ. ಇಲ್ಲಿ ಈ ಕೆಳಗಿನ ಯಾವ ಎಕ್ಸ್ಪ್ರೆಷನ್ ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು ಅಂದಾಗ ಇಲ್ಲಿ ನೋಡಿ, ಐ ಹೋಪ್ ಯು ಆರ್ ಫಿಟ್ ಆಸ್ ಅ ಫಿಡಲ್ ಅಂತ ಇದೆ ನೋಡಿ. ಇದು ಇನ್ಫಾರ್ಮಲ್ ಎಕ್ಸ್ಪ್ರೆಷನ್. ಫಾರ್ಮಲ್ ಎಕ್ಸ್ಪ್ರೆಷನ್ಸಲ್ಲಿ ನಾವು ಈ ರೀತಿ ಎಕ್ಸ್ಪ್ರೆಷನ್ಸ್ಗಳನ್ನು ಬಳಸೋದಿಲ್ಲ. ಯಾವ್ದು ಬಳಸ್ತೀವಿ ಅಂದರೆ, ಇಫ್ ಯು ರಿಕ್ವೈರ್ ಎನಿ ಫರ್ದರ್ ಇನ್ಫಾರ್ಮೇಷನ್, ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ಲೀಸ್ ಅಕ್ಸೆಪ್ಟ್ ಮೈ ಅಪಾಲಜೀಸ್ ಫಾರ್ ದ ಇನ್ಕನ್ವೀನಿಯನ್ಸ್ ಕಾಸ್ಡ್. ತಪ್ಪಾಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಐ ಲುಕ್ ಫಾರ್ವರ್ಡ್ ಟು ಯುವರ್ ಫೇವರೇಬಲ್ ರಿಪ್ಲೈ. ಇದು ರಿಟರ್ನ್ ಕಮ್ಯುನಿಕೇಷನ್ ಬಳಸ್ತಾರೆ, ತಮ್ಮ ಉತ್ತರಕ್ಕಾಗಿ ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಐ ಹೋಪ್ ಯು ಆರ್ ಫಿಟ್ ಆಸ್ ಅ ಫಿಡಲ್, ಈ ಎಕ್ಸ್ಪ್ರೆಷನ್ ಇದೆ, ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ ಇದೆ. ವೈಲ್ ಅಸೆಸಿಂಗ್ ಸ್ಪೀಕಿಂಗ್ ಸ್ಕಿಲ್ ಆಫ್ ಸ್ಟೂಡೆಂಟ್ಸ್, ಟೀಚರ್ ಶುಡ್ ಅಬ್ಸರ್ವ್ ಯೂಸ್ ಆಫ್ ಪಂಕ್ಚುಯೇಷನ್ ಮಾರ್ಕ್ಸ್,
ಕ್ಲಾಸಿಫಿಕೇಷನ್ ನೋಡಿ, ಒಬ್ಬ ಟೀಚರ್ ಸ್ಪೀಕಿಂಗ್ ಸ್ಕಿಲ್ಸ್ ಇದೆ. ಸ್ಪೀಕಿಂಗ್ ಸ್ಕಿಲ್ಸನ್ನು ಮಕ್ಕಳದು ಹೇಗಿದೆ ಅವ್ರ ಕೆಪಾಸಿಟಿ ಅಂತ ಅಸೆಸ್ ಮಾಡಬೇಕು. ಅವ್ರನ್ನ ಮಾನದಂಡವನ್ನು ಅಳತೆ ಮಾಡಬೇಕು, ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಟೀಚರ್ ಬಯಸಿದರೆ ಮಗುವಿನ ಯಾವ ಲಕ್ಷಣ ಕಡೆ ಅವರು ಗಮನ ಕೊಡಬೇಕು ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ ಯೂಸಿಂಗ್ ಪಂಚುಯೇಷನ್ ಮಾರ್ಕ್ಸ್. ಅವ್ರು ರಿಟರ್ನ್ ಸ್ಕಿಲ್ಲನ್ನು ನೋಡಬೇಕಾದ್ರೆ, ರಿಟರ್ನ್ ಎಕ್ಸ್ಪ್ರೆಷನ್ ಅಸೆಸ್ ಮಾಡಬೇಕಾದ್ರೆ ಇದು ಬರುತ್ತೆ, ಹಾಗೆ ಇದು ಆಪ್ಷನ್ಸ್ ಅಲ್ಲ. ಕ್ಲಾಸಿಫಿಕೇಷನ್ ಆಫ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಪ್ಯಾಟರ್ನ್ಸ್ ಇದು ಕೂಡ ಅಲ್ಲ. ಹಾಗೆಯೇ ರೀಡಿಂಗ್ ವಿತ್ ಪ್ರಾಪರ್ ಪಿಚ್, ಪಾಸ್, ಇಂಟೋನೇಷನ್, ರೀಡಿಂಗ್ ಬರೋದೇ ಇಲ್ಲ ಅವ್ರ ಕಮ್ಯುನಿಕೇಷನ್ ಸ್ಕಿಲ್ಸ್ ಸಂಬಂಧಪಟ್ಟಂಗೆ. ಲಿಸ್ನಿಂಗ್ ಟು ರಿಕಾಲ್ ಸೌಂಡ್ಸ್ ಆ್ಯಂಡ್ ಸೌಂಡ್ ಯೂನಿಟ್ಸ್ ಇದು ಕೂಡ ಲಿಸ್ನಿಂಗ್ ಸಂಬಂಧಪಟ್ಟಿದ್ದು, ಇದು ಕೂಡ ಆಪ್ಷನ್ಸ್ ಅಲ್ಲೇ ಅಲ್ಲ. ಹಾಗಾದರೆ ಲಾಸ್ಟ್ ಆಪ್ಷನ್ ಏನಿದೆ ನೋಡಿ, ಪ್ರೊನೌನ್ಸಿಯೇಷನ್, ಫ್ಲೂಯೆನ್ಸಿ, ಪ್ರಾಪರ್ ಸೀಕ್ವೆನ್ಸ್ ಆಫ್ ಐಡಿಯಾಸ್ ಆ್ಯಂಡ್ ಯೂಸ್ ಆಫ್ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್. ನೋಡಿ, ಬಾಡಿ ಲ್ಯಾಂಗ್ವೇಜ್ ಹಾಗೆಯೇ ಅವರ ಯೂಸ್ ಆಫ್ ಸೀಕ್ವೆನ್ಸ್ ಆಫ್ ಸೆಂಟೆನ್ಸಸ್ ಮತ್ತು ಐಡಿಯಾಸ್ ಹೇಗಿದೆ ಅಂತ ಇವುಗಳು ನೋಡೋದು ಬೇಕಾದರೆ, ಹಾಗೆ ಪ್ರೊನೌನ್ಸಿಯೇಷನ್, ಹಾಗೆ ಅವರ ಫ್ಲೂಯೆನ್ಸಿ ಏನಿದೆ ಇವುಗಳ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಸ್ಪೀಕಿಂಗ್ ಸ್ಕಿಲ್ಲನ್ನು ಅಸೆಸ್ ಮಾಡಬೇಕಾದಾಗ. ರೈಟಿಂಗ್ ಸ್ಕಿಲ್ನ ಅಸೆಸ್ ಮಾಡಬೇಕಾದಾಗ ಬೇರೆ, ಲಿಸ್ನಿಂಗ್ ಸ್ಕಿಲ್ನ ಅಸೆಸ್ ಮಾಡಬೇಕಾದಾಗ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗುತ್ತೆ, ಆಮೇಲೆ ಬೇರೆ ವಿಚಾರಗಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಹಾಗೆ ಸಜೆಸ್ಟೆಡ್ ಸೀಕ್ವೆನ್ಸ್ ಆಫ್ ಟೀಚಿಂಗ್ ಒಂದು ನೋಡಿ, ಒಂದು ಪುಸ್ತಕ ಇದೆ, ಅದರಲ್ಲಿ ಸಜೆಸ್ಟೆಡ್ ಸೀಕ್ವೆನ್ಸ್ ಆಫ್ ಟೀಚಿಂಗ್ ಸಂಬಂಧಪಟ್ಟಂಥ ಒಂದು ಸಜೆಷನ್ಸ್ ಇದೆ, ಹಾಗೆ ಪ್ರೊಸೀಜರ್ಸ್ ಕೊಟ್ಟಿದ್ದಾರೆ ಹೇಗೆ ಒಂದು ಕೆಲಸವನ್ನು ಮಾಡಬೇಕು ಅಂತ. ಹಾಗೆ ಬ್ಯಾಲೆನ್ಸ್ಡ್ ಪ್ರೆಸೆಂಟೇಷನ್ ಇದೆ ಆಫ್ ಇನ್ಫಾರ್ಮೇಷನ್ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರನೂ ಕೂಡ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹಾಗಾದರೆ ಅಲ್ಲದೆ ಆರ್ಗನೈಸ್ಡ್ ಯೂನಿಟ್ಸ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಮಕ್ಕಳು ಯಾವ ರೀತಿ ಕಲಿತಾರೆ, ಆ ಮಕ್ಕಳ ಕಲಿಕಾ ಅನುಭವಗಳ ಬಗ್ಗೆ ಕೂಡ ಹೇಳಲ್ಪಟ್ಟಿದೆ. ಹಾಗಾದರೆ ಇವೆಲ್ಲ ಮಾಹಿತಿನ ಒಳಗೊಂಡಿರೋ ಪುಸ್ತಕ ಯಾವುದು? ಲ್ಯಾಂಗ್ವೇಜ್ ಕೋರ್ಸ್ ಬುಕ್ಕಾ, ಸ್ಟೂಡೆಂಟ್ಸ್ಗೆ ಕೊಟ್ಟಿರುವಂಥ ಲ್ಯಾಂಗ್ವೇಜ್ ಕೋರ್ಸ್ ಬುಕ್ಕಾ, ಅಥವಾ ಮಕ್ಕಳಿಗೆ ಕೊಟ್ಟಿರೋಂಥ ವರ್ಕ್ ಬುಕ್ಕಾ, ಟೀಚರ್ಸ್ ಕೊಟ್ಟಿರುವಂಥ ಹ್ಯಾಂಡ್ ಬುಕ್ಕು, ಅಥವಾ ಗ್ರಾಮರ್ ಬುಕ್? ಯಾವುದು ಸರಿಯಾದ ಆನ್ಸರ್ ಅಂತಂದರೆ, ಸರಿಯಾದ ಆನ್ಸರ್ ಟೀಚರ್ಸ್ ಹ್ಯಾಂಡ್ ಬುಕ್. ಟೀಚರ್ಸ್ ಹ್ಯಾಂಡ್ ಬುಕ್ಕಲ್ಲಿ ಹೇಗೆ ಒಂದು ಪಾಠವನ್ನು ಕಲಿಸ್ಬೇಕು, ಹೇಗೆ ಗ್ರೇಡ್ ಸಿಲೆಬಸ್ಸನ್ನು ಬಳಸಬೇಕು, ಕಲಿಕಾ ಮಾನದಂಡಗಳು ಏನು ಅನ್ನೋಂಥ ವಿಚಾರ ಟೀಚರ್ಸ್ ಹ್ಯಾಂಡ್ ಬುಕ್ಕಲ್ಲಿರುತ್ತೆ. ಈ ಮೇಲಿನ 3 ಪುಸ್ತಕಗಳಲ್ಲಿ ಇರೋದಿಲ್ಲ. ಅದೇ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯಂಗ್ ಲರ್ನರ್ಸ್? ಯಂಗ್ ಲರ್ನರ್ಸರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಲಾಸ್ಟ್ ಟೈಮಲ್ಲಿ ಕಾಮೆಂಟಲ್ಲಿ ಪ್ರತಿ ಟೈಮಲ್ಲೂ ನೀವು ಬೇರೆ ಬೇರೆ ಆನ್ಸರ್ನ ನೀಡಿದಿರಿ ಅಥವಾ ಒಬ್ಬರು ಕಾಮೆಂಟಲ್ಲಿ ಹಾಕಿದ್ರು. ಅವ್ರಿಗೆ ಹೇಳೋದು ನಾವು ಒಂದೇ ಮಾತು, ಪ್ರತಿ ಪ್ರಶ್ನೆಗೂ ಕೂಡ ಒಂದೇ ರೀತಿ ನಾವು ಉತ್ತರಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದಾಗ ಪ್ರಶ್ನೆ ಆ ಕಾಂಟೆಕ್ಸ್ಟಲ್ಲಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ತಕ್ಕಂಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯಂಗ್ ಲರ್ನರ್ಸ್? ಮಕ್ಕಳ ಲಕ್ಷಣ ಏನು ಅಂತ. ದೇ ಹ್ಯಾವ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಕಾನ್ಸಂಟ್ರೇಷನ್. ಅವ್ರಿಗೆ ಕೆಲವೇ ಸಮಯ ಮಾತ್ರ ಅವರಿಗೆ ಆಸಕ್ತಿ ಇರುತ್ತೆ, ಅಂದರೆ ಅವರಿಗೆ ಕಾನ್ಸಂಟ್ರೇಷನ್ ಕೆಲವೇ ಕ್ಷಣ ಇರುತ್ತೆ, ಅಂದರೆ 15 ಮಿನಿಟ್ಸ್ 20 ಮಿನಿಟ್ಸ್ ಇರುತ್ತೆ, ಗಂಟೆ ಅವರಿಗೆ ಇರೋದಿಲ್ಲ. ಹಾಗೆ ದೇ ಆರ್ ಗುಡ್ ಅಟ್ ಲರ್ನಿಂಗ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ರೂಲ್ಸನ್ನು ಕಲಿಯೋದಕ್ಕೆ ತುಂಬ ಅರ್ಹರಾಗಿರ್ತಾರೆ, ಅವ್ರು ತುಂಬ ಉತ್ತಮರಾಗಿರ್ತಾರೆ. ದೇ ಫೋಕಸ್ ಆನ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ವೆನ್ ದೇ ಸ್ಪೀಕ್. ಅವ್ರು ಮಾತಾಡುವಾಗ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಮೇಲೆ ಫೋಕಸ್ ಮಾಡ್ತಾರೆ. ಆಲ್ ಆಫ್ ದೆಮ್ ಲರ್ನ್ ನ್ಯೂ ಲ್ಯಾಂಗ್ವೇಜ್ ಇನ್ ದ ಸೇಮ್ ವೇ. ಪ್ರತಿಯೊಬ್ಬರು ಭಾಷೆನ ಒಂದೇ ರೀತಿಯಲ್ಲಿ ಕಲಿತಾರೆ ಅಂತ. ಇಂಥ ಸಂದರ್ಭದಲ್ಲಿ ನಾವು ಅವರು ಗ್ರಾಮರ್ ಮತ್ತು ಲ್ಯಾಂಗ್ವೇಜ್ ಮೇಲೆ ಅವ್ರು ಫೋಕಸ್ ಮಾಡೋದಿಲ್ಲ, ರೈಟ್? ಅವರು ವೊಕ್ಯಾಬ್ಯುಲರಿ ನೋಡಿ, ದೇ ಫೋಕಸ್ ಆನ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ದೇ ಡೋಂಟ್ ಫೋಕಸ್, ಅವ್ರು ಮಚ್ ಫೋಕಸ್ ಕೊಡೋದಿಲ್ಲ, ಯಾಕಂದರೆ ದೇ ಡೋಂಟ್ ನೋ ದ ಗ್ರಾಮರ್ ರೂಲ್ಸ್ ಅವ್ರಿಗೆ ಗೊತ್ತಿರೋಲ್ಲ. ಹಾಗೆ ವೊಕ್ಯಾಬ್ಯುಲರಿ ಎನ್ರಿಚ್ಮೆಂಟ್ ಇರೋದಿಲ್ಲ. ದೇ ಮೇಕ್ ಬ್ರೋಕನ್ ಸೆಂಟೆನ್ಸಸ್ ಬಳಸ್ತಾರೆ, ಹಾಗಾಗಿ ಅದು ಆಪ್ಷನ್ಸ್ ಆಗಿ ಬರೋಲ್ಲ. ದೇ ಆರ್ ಗುಡ್ ಅಟ್ ಲರ್ನಿಂಗ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಕಲಿಯೋದ್ರಿಗೆ ದೇ ಆರ್ ಗುಡ್, ಬಟ್ ದೇ ಡೋಂಟ್ ಯೂಸ್ ಇಟ್. ಅದವರು ಸರಿಯಾಗಿ ಯೂಸ್ ಮಾಡೋದಿಲ್ಲ. ಹಾಗೆಯೇ ದೇ ಹ್ಯಾವ್ ಶಾರ್ಟ್ ಸ್ಪ್ಯಾನ್ ಆಫ್ ಕಾನ್ಸಂಟ್ರೇಷನ್. ಅವ್ರಿಗೆ ಶಾರ್ಟ್ ಸ್ಪ್ಯಾನ್ ಆಫ್ ಕಾನ್ಸಂಟ್ರೇಷನ್ ಇದೆ ಅಂತ ನಾನು ಈಗಲೂ ಹೇಳ್ತೀನಿ. ಆದರೆ ಲ್ಯಾಂಗ್ವೇಜ್ ಸ್ಕಿಲ್ ಅಂತ ಬಂದಾಗ ಆಲ್ ಆಫ್ ದೆಮ್ ಲರ್ನ್ ನ್ಯೂ ಲ್ಯಾಂಗ್ವೇಜ್ ಇನ್ ದ ಸೇಮ್ ವೇ. ಆದರೆ ಪ್ರತಿಯೊಬ್ಬರು ಕೂಡ ಒಂದೇ ದಾಟಿಯಲ್ಲಿ ಲ್ಯಾಂಗ್ವೇಜನ್ನು ಕಲಿತಾರೆ, ಹಾಗಾಗಿ ಇದು ಆಪ್ಷನ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಡೋಂಟ್ ಟ್ರಬಲ್ ದ ಟ್ರಬಲ್ ಟಿಲ್ ದ ಟ್ರಬಲ್ಸ್ ಯು ಅಂತ ಇಲ್ಲಿ ಒಂದು ಏನಿದೆ, ಟಂಗ್ ಟ್ವಿಸ್ಟರ್ ಇದೆ ನೋಡಿ. ಡೋಂಟ್ ಟ್ರಬಲ್ ದ ಟ್ರಬಲ್ ಟಿಲ್ ದ ಟ್ರಬಲ್ಸ್ ಯು. ನಾವು ಟಂಗ್ ಟ್ವಿಸ್ಟರ್ಸನ್ನು ಮಕ್ಕಳಿಗೆ ಕಲಿಸೋ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ. ಟಂಗ್ ಟ್ವಿಸ್ಟರ್ಸ್ ಅಂತಂದರೆ ಅಲ್ಲಿ ಪದಗಳ ಜೊತೆಗೆ ಆಟ ಇರುತ್ತೆ, ಪನ್ ಇರುತ್ತೆ.
ಅದನ್ನು ಟಂಗ್ ಟ್ವಿಸ್ಟರ್ ಅಂತಾರೆ. ಇದು ಮಕ್ಕಳಿಗೆ ಪ್ರೊನೌನ್ಸಿಯೇಷನ್ ಕಲಿಸೋದಕ್ಕೆ ಭಾಳ ಯೂಸ್ಫುಲ್. ಇದೊಂದು ಟಂಗ್ ಟ್ವಿಸ್ಟರ್ ಇದೆ. ಹಾಗೆ ಕರೆಕ್ಟ್ ಕ್ವಶನ್ ಟ್ಯಾಗ್ ಇಲ್ಲಿ ಯಾವುದು ಅಂತ ಇಲ್ಲಿ ಕ್ವಶನ್ ಟ್ಯಾಗ್ ಇದೆ. ಕ್ವಶನ್ ಟ್ಯಾಗ್ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಲೆಸನ್ ಮಾಡಲಿದ್ದೀವಿ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಸೆಂಟೆನ್ಸ್ ಶಿ ವಾಂಟ್ಸ್ ಟು ಬಿಕಮ್ ಅ ಪೈಲಟ್ ಅಂತ. ಶಿ ಈಸ್ ಅ ಸಬ್ಜೆಕ್ಟ್, ವರ್ಬ್ ಯಾವುದೇ ವಾಂಟ್ಸ್ ಇದೆ, ಹಾಗಾಗಿ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದಕ್ಕೆ ನೆಗೆಟಿವ್ ಮಾಡೋ ಟೈಮಲ್ಲಿ ನಾವು ಡಜಂಟನ್ನು ಬಳಸ್ತೀವಿ. ಡಜಂಟ್ ಶಿ ಈಸ್ ದ ರೈಟ್ ಆನ್ಸರ್. ಮುಂದಿನದು ಸ್ಟೂಡೆಂಟ್ ಲಿಸನ್ ಟು ಅ ಡೈಲಾಗ್ ಬಿಟ್ವೀನ್ ವೆಜಿಟೇಬಲ್ ವೆಂಡರ್ ಆ್ಯಂಡ್ ಕಸ್ಟಮರ್. ಒಬ್ಬ ವೆಜಿಟೇಬಲ್ ವೆಂಡರ್ ಮತ್ತು ಒಬ್ಬ ಕಸ್ಟಮರ್ ನಡುವಿನ ಮಾತುಕತೆನ ತರಗತಿಯಲ್ಲಿ ಮಕ್ಕಳು ಕೇಳ್ತಾರೆ, ಅಂದರೆ ಡೈಲಾಗನ್ನು ಕೇಳ್ತಾರೆ. ಅವರು ಗ್ಯಾಪನ್ನು ಫಿಲ್ ಮಾಡ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಡೈಲಾಗನ್ನು. ನೆಕ್ಸ್ಟ್ ಡೇ ಅವ್ರು ಏನು ಮಾಡ್ತಾರೆ, ಹೋಗ್ತಾರೆ ಮಾರ್ಕೆಟಿಗೆ ಹೋಗಿ ಆ ವೆಂಡರ್ ಜೊತೆಗೆ ಇದೇ ಇಂಗ್ಲೀಷನ್ನು ಬಳಸಿ ಅವರೇನು ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಹಾಗಾದರೆ ಈ ಅಪ್ರೋಚು ಯಾವುದನ್ನು ಸಂಬಂಧಪಟ್ಟಾಗಿದೆ ಅಂತಂದರೆ ಭಾಳ ಈಸಿ ಕ್ವಶನ್ ಇದೆ. ಕಮ್ಯುನಿಕೇಟಿವ್ ಅಪ್ರೋಚ್ ಆಗಿದೆ. ದಿಸ್ ಇಸ್ ಎ ಕಮ್ಯುನಿಕೇಟಿವ್ ಅಪ್ರೋಚ್ ಅಂತಲೇ ನಾವು ಹೇಳ್ಬೋದು. ಹಾಗೆಯೇ ಸ್ನೇಹಿತರೆ ಮುಂದಿನ ಕ್ವಶನ್, ಕೊನೆಯ 4 ಕ್ವಶನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಾರ್ಮಲ್ ಎಕ್ಸ್ಪ್ರೆಷನ್. ಆಗಲೇ ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ ಬಗ್ಗೆ ಕೇಳಿದರೆ ಈಗ ಫಾರ್ಮಲ್ ಎಕ್ಸ್ಪ್ರೆಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ದಿಸ್ ಇಸ್ ಟು ಬ್ರಿಂಗ್ ಯುವರ್ ಕೈಂಡ್ ನೋಟಿಸ್ ಅನ್ನೋದು ಒಂದು ಫಾರ್ಮಲ್ ಎಕ್ಸ್ಪ್ರೆಷನ್. ಯೂಶಲಿ ಇದನ್ನು ನಾವು ಲೆಟರ್ ರೈಟಿಂಗಲ್ಲಿ ಬಳಸ್ತೀವಿ, ಫಾರ್ಮಲ್ ಲೆಟರ್ ರೈಟಿಂಗಲ್ಲಿ ಬಳಸ್ತೀವಿ. ಹಾಗಾಗಿ ಇದು ಫಾರ್ಮಲ್ ಎಕ್ಸ್ಪ್ರೆಷನ್ ಆಗಿದೆ. ಹೌ ಈಸ್ ಲೈಫ್, ಐ ಫೀಲ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ವೇರ್ ಆನ್ ಅರ್ತ್ ಡಿಡ್ ಯು ಸಿ ಹಿಮ್, ಇವೆಲ್ಲ ಇನ್ಫಾರ್ಮಲ್ ಫ್ರೆಂಡ್ಸ್ ಜೊತೆ ಬಳಸುವಂಥ ಎಕ್ಸ್ಪ್ರೆಷನ್ಸ್ ಹೌದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಫಾಲೋಯಿಂಗ್ ಈಸ್ ಅ ಸೂಟೇಬಲ್ ಆ್ಯಕ್ಟಿವಿಟಿ ಇನ್ ಕಮ್ಯುನಿಕೇಟಿವ್ ಕ್ಲಾಸ್ ರೂಮ್. ಕ್ಲಾಸ್ ರೂಮಲ್ಲಿ ಫಾಲೋಯಿಂಗ್ ಯಾವ ಆ್ಯಕ್ಟಿವಿಟಿ ಸೂಟೇಬಲ್ ಅಲ್ಲ ಅಂತ ಪ್ರಶ್ನೆ ಇದೆ. ಹಾಗಾದರೆ ಇಲ್ಲಿ ಡ್ರಿಲ್ಲಿಂಗ್ ಈಸ್ ನಾಟ್ ಸೂಟೇಬಲ್ ಫಾರ್ ಕಮ್ಯುನಿಕೇಟಿವ್ ಕ್ಲಾಸ್ ರೂಮಿಗೆ. ಡ್ರಿಲ್ಲಿಂಗ್ ಸೂಕ್ತ ಅಲ್ಲ. ರೋಲ್ ಪ್ಲೇ ಆಗಿರ್ಬೋದು, ಡ್ರಾಮಟೈಸೇಷನ್, ಗ್ರೂಪ್ ವರ್ಕ್ ಈಸ್ ದ ರೈಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಡ್ರಿಲ್ಲಿಂಗ್ ಸ್ಟ್ರಕ್ಚರಲ್ ಅಪ್ರೋಚ್ ಯೂಸ್ ಮಾಡೋ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ. ದ ರಾಬರ್ ಟುಕ್ ಹಿಸ್ ಹೀಲ್ಸ್ ಅಂತ ಇಲ್ಲೊಂದು ಸೆಂಟೆನ್ಸ್ ಇದೆ. ರಾಬರ್ ಟುಕ್ ಹಿಸ್ ಹೀಲ್ಸ್ ಅಂತ. ಹಾಗಾದರೆ ಅದನ್ನು ಆ ಎಕ್ಸ್ಪ್ರೆಷನ್ ಏನು ಮೀನಿಂಗನ್ನು ಕೊಡುತ್ತೆ ಅಂತ ನಾವು ಹೇಳೋದಾದರೆ, ವೆನ್ ದ ಪೊಲೀಸ್ ಅರೈವ್ಡ್, ಪೊಲೀಸರು ಬಂದಾಗ ರಾಬರ್ ಏನು ಮಾಡ್ದ, ಟುಕ್ ಹಿಸ್ ಹೀಲ್ಸ್ ಅಂತ ಈ ಸೆಂಟೆನ್ಸ್ ಇದೆ, ಇಡಿಯಮ್ ಇದೆ. ಈ ಇಡಿಯಮ್ ಅಥವಾ ಫ್ರೇಸ್ನ ಮೀನಿಂಗ್ ಏನು ಅಂತಂದರೆ ರೈಟ್ ಮೀನಿಂಗ್ ರ್ಯಾನ್ ಆಫ್ ಅಂತ, ಅವನು ಓಡ್ ಹೋದನು ಅಂತ ಅರ್ಥ ಬರುತ್ತೆ. ಕೊನೆಯ ಪ್ರಶ್ನೆ ಇದೆ ನೋಡಿ. ದ ಫಾಲೋಯಿಂಗ್ ಈಸ್ ಅ ರಿಚ್ ಸೋರ್ಸ್ ಆಫ್ ಇನ್ಪುಟ್ ಇನ್ ದ ಕ್ಲಾಸ್ ರೂಮ್. ತರಗತಿಯಲ್ಲಿ ಸಂಪದ್ಭರಿತವಾದಂತಹ ಒಂದು ಇನ್ಪುಟ್ ಯಾವುದು ಅಂತಂದರೆ ಗ್ರೂಪ್ ಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು. ಡಿಕ್ಟೇಷನ್ ಆಗಿರ್ಬೋದು, ಬ್ಲ್ಯಾಕ್ ಬೋರ್ಡು, ಹಾಗೆ ಟೀಚರ್ ಟಾಕ್, ದೇ ಆರ್ ನಾಟ್ ರೈಟ್ ವೇ. ಹಾಗೆಯೇ ತಮಗೆ ಒಂದು ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಈಸಿ ಒನ್ ಅಂತಲೇ ಹೇಳ್ಬೋದು. ಪಿಕ್ ಔಟ್ ದ ಆಡ್ ಒನ್ ಔಟ್. ಇಲ್ಲಿ ಗುಂಪಲ್ಲಿ ಕೊಟ್ಟಿರುವಂಥ ಆಡ್ ಒನ್ ಔಟ್, ಗುಂಪಿಗೆ ಸೇರಿದ ಪದವನ್ನು ನೀವು ಗುರುತಿಸ್ಬೇಕು. ಈಜಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಟಿಕೆಟ್, ರಿಸಲ್ಟ್, ಹಾಗೆ ನೇಚರ್ ಮತ್ತು ಫ್ಲೋರ್ ಅಂತ ಇದೆ. ಹಾಗಾದರೆ ನೀವು ಯಾವ ರೂಲನ್ನು ಅಪ್ಲೈ ಮಾಡಿ ಇದರಲ್ಲಿ ಒಂದನ್ನು ರಿಮೂವ್ ಮಾಡ್ತೀರಾ ಅನ್ನೋದನ್ನು ನೀವು ಕಾಮೆಂಟಲ್ಲಿ ಹಾಕಿ ಸ್ನೇಹಿತರೆ. ವಿಚ್ ಆಫ್ ದ ಸೆಂಟೆನ್ಸ್ ಹ್ಯಾಸ್ ಆ್ಯನ್ ಎರರ್ ಇನ್ ಇಟ್. ಪಾರ್ಟ್ ನೋಡಿ, ಯಾವ ಒಂದು ಪಾರ್ಟ್ನಲ್ಲಿ ಅಥವಾ ಯಾವ ಒಂದು ಇದರಲ್ಲಿ ವರ್ಡ್ನಲ್ಲಿ ಎರರ್ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ನೋಡೋಣ. ಈ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ಅ ಲಾಂಗ್ ಟೈಮ್ ಅಂತೇಳಿ ಇದೆ. ಸೊ ಇಲ್ಲಿ ಎ ಬಿ ಸಿ ಡಿ ಅಂತೇಳಿ ಎರರ್ಗೂ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಈ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಅ ಲಾಂಗ್ ಟೈಮ್ ಅಂತೇಳಿ ಹೇಳಬೇಕಾಗಿತ್ತು. ಸೊ ಹಾಗಾದರೆ ಇಲ್ಲಿ ಸಿನ್ಸ್ ಅಂತೇಳಿ ಬಂದಿರೋದಕ್ಕೆ ನಾವು ಆಪ್ಷನ್ ಸಿ ಇಸ್ ದ ರಾಂಗ್ ಆನ್ಸರ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನಾವು 17th ಕ್ವಶನ್ಗೆ ಹೋಗೋಣ. ಇಲ್ಲಿ ಹೊಮೋಫೋನ್ಸ್ ಬಗ್ಗೆ ಇದೆ. ಸೊ ಹೊಮೋಫೋನ್ಸ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, 2 ವರ್ಡ್ಗಳು ಏನನ್ಸುತ್ತೆ ಸೇಮ್ ಸೌಂಡ್ ಇರುತ್ತೆ ಬಟ್ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಇಟ್ಸ್ ಕಾಲ್ಡ್ ಹೊಮೋಫೋನ್ ಅಂತೇಳಿ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಅ ಹೊಮೋಫೋನ್ ಪೇರ್. ನೋಡಿ, 4 4, ಇಟ್ಸ್ ನಾಟ್ ಹೊಮೋಫೋನ್. ಫ್ಲೈ, ಫ್ಲೀ, ಪ್ಲೇನ್, ಪ್ಲೇನ್, ಪೀಸ್ ಆ್ಯಂಡ್ ಪೀಕ್. ಸೊ ಆಪ್ಷನ್ ನಂಬರ್ 3 ಇದೆ ನೋಡಿ, ಪ್ಲೇನ್ ಆ್ಯಂಡ್ ಪ್ಲೇನ್. ಇವು ಏನಾಗ್ತವೆ ಅಂತಂದರೆ ಇವೆರಡೂ ಕೂಡ ಹೊಮೋಫೋನ್ ಅಂತೇಳಿ ಹೇಳ್ಬೋದು. ಎರಡೂ ಸೌಂಡ್ ಸೇಮ್ ಆಗಿದೆ ಬಟ್ ಮೀನಿಂಗ್ ಬೇರೆ ಇದೆ. ನೆಕ್ಸ್ಟು 18th ಕ್ವಶನ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಮ್ ಫ್ರಮ್ ದ ಆಪ್ಷನ್ಸ್ ಗಿವನ್. ಡೋಂಟ್ ವರಿ ಅಬೌಟ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ಯುವರ್ ಬಿಸ್ನೆಸ್. You know there are always in business.
ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಒಂದು ಆಪ್ಷನನ್ನು ಚೂಸ್ ಮಾಡಬೇಕು. ಇಡಿಯಮ್ ಎಲ್ಲಿದೆ ಅಂತೇಳಿ ನಾವು ನೋಡಬೇಕು. ಮೊದಲನೇ ಆಪ್ಷನ್ ಏನು ಹೇಳುತ್ತೆ? ಪ್ರಾಸ್ ಆ್ಯಂಡ್ ಕಾನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಬಾಟ್ ಫ್ರಮ್ ದ ಬ್ಲೂ, ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಹಿಯರ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇದೆಯಲ್ಲ, ಇದು ಇಲ್ಲಿ ಇಡಿಯಮ್ ಆಗುತ್ತೆ. ಸೊ ಎಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ನೋಡಿ. ನೆಕ್ಸ್ಟ್ 19ನೇದು, ಸೋಹನ್ ಸೆಡ್ ಮೇ ಐ ಯೂಸ್ ಯುವರ್ ಪೆನ್ ಮೋಹನ್, ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಈಸ್. ಸೊ ಇಲ್ಲೇನಿದೆ ಅಂತಂದರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಇದೆ. ಸೊ ಇಂಟ್ರೋಗೇಟಿವ್ ಕ್ವಶನ್ ಇದ್ದಾಗ ನೀವು ಯಾವ ರೀತಿ ಮಾಡಬೇಕು ನೋಡೋಣ. ಸೋಹನ್ ಆಸ್ಕ್ಡ್ ಮೋಹನ್ ದಟ್ ಇಫ್ ಹಿ ಮೈಟ್ ಯೂಸ್ ಹಿಸ್ ಪೆನ್. ಇಲ್ಲಿ ಸೆಕೆಂಡ್ ಆಪ್ಷನ್ ಏನು ಹೇಳುತ್ತೆ? ಸೋಹನ್ ಆಸ್ಕ್ಡ್ ಮೋಹನ್ ವೆದರ್ ಹಿ ಮೇ ಯೂಸ್ ಹಿಸ್ ಫೋನ್. ಸೋಹನ್ ಸೆಡ್ ಟು ಮೋಹನ್ ಕ್ಯಾನ್ ಹಿ ಯೂಸ್ ಹಿಸ್ ಪೆನ್. ಸೊ ಆಪ್ಷನ್ ನಂಬರ್ 4 ಏನು ಹೇಳುತ್ತೆ ನೋಡಿ, ಸೋಹನ್ ಆಸ್ಕ್ಡ್. ಎಸ್, ನಾವು ಕ್ವಶನ್ಸ್ ಕೇಳುವಾಗ ನಾವು ಲಿಂಕಿಂಗ್ ವರ್ಡನ್ನು ಆಸ್ಕ್ಡ್ ಅಂತೇಳಿ ಯೂಸ್ ಮಾಡ್ತೇವೆ. ಸೊ ಅದೇ ನಾರ್ಮಲ್ ಇದ್ದಾಗ, ಅಫರ್ಮೇಟಿವ್ ಸೆಂಟೆನ್ಸ್ ಇದ್ದಾಗ ವಿ ಕ್ಯಾನ್ ಯೂಸ್ ಸೇಡನ್ನು ಯೂಸ್ ಮಾಡ್ತೇವೆ. ಸೋಹನ್ ಆಸ್ಕ್ಡ್ ಮೋಹನ್. ಇಲ್ಲಿ ಇಫ್ ಆರ್ ವೆದರನ್ನು ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ಇಫ್ ಆರ್ ವೆದರ್ ವೆನ್ ವಿ ಆರ್ ಗೋಯಿಂಗ್ ಟು ಚೇಂಜಿಂಗ್ ದ direct speech into the indirect, we have to add if or whether. Okay, here they have to add if anna add madidare. If he might use his phone, it's the right answer. Okay, then we will go another question. 20 question. The sentences given below are jumbled up. ವಾಟ್ ಶುಡ್ ಬಿ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸೆಂಟೆನ್ಸಸ್? ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಜಂಬಲ್ಡ್ ಅಪ್ ಆಗಿದೆ. ಸೊ ಜಂಬಲ್ಡ್ ಅಪ್ ಆಗಿರೋದನ್ನು ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಕರೆಕ್ಟ್ ಇಟ್. ಇದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಸೆಕೆಂಡ್ಲಿ, ಐ ಕಾಂಟ್ ಅಫೋರ್ಡ್ ದ ಫೀಸ್. ದೇರ್ ಆರ್ 3 reasons why I am not admitting my child to that school. Thirdly, the most importantly, I do not approve of the type of education the school offers. In the first place, the distance my child will have to commit it is too much. ಸೊ ಇಲ್ಲಿ ಫಸ್ಟ್ ಯಾವ್ದು ಬರಬೇಕು? PQRS ಅಂತಲೂ ಕೂಡ ಅದಕ್ಕೆ ಕೋಡ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಯಾವ್ದು ಬರಬೇಕು ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ Q ಇದೆ ನೋಡಿ. ದೇರ್ ಆರ್ 3 reasons why I am not admitting my child to that school. ಸೊ ನಾನು ಯಾಕೆ ಆ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ದೀನಿ ಅಂತೇಳಿದಕ್ಕೆ 3 ರೀಸನ್ ಇದೆ ಅಂತೇಳಿ ಹೇಳ್ತಾರೆ. ಸೊ ಇನ್ ದ ಫಸ್ಟ್ ಪ್ಲೇಸ್ ಇಲ್ಲಿ PQ ಆದಮೇಲೆ S ಬರಬೇಕು. ಇನ್ ದ ಫಸ್ಟ್ ಪ್ಲೇಸ್, ದ ಡಿಸ್ಟೆನ್ಸ್ ಮೈ ಚೈಲ್ಡ್ ವಿಲ್ ಹ್ಯಾವ್ ಟು ಕಮ್ಯೂಟ್ ಈಸ್ ಟೂ ಮಚ್. ದೆನ್ ಸೆಕೆಂಡ್ಲಿ ಅಂತ ಹೇಳಿದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ. ಸೆಕೆಂಡ್ಲಿ, ಐ ಕಾಂಟ್ ಅಫೋರ್ಡ್ ದ ಫೀಸ್. ಸೊ ದೆನ್ ಥರ್ಡ್ಲಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಐ ಡು ನಾಟ್ ಅಪ್ರೂವ್ ಆಫ್ ದಿ ಟೈಪ್ ಆಫ್ ಎಜುಕೇಷನ್ ದ ಸ್ಕೂಲ್ ಆಫರ್ಸ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದರೆ ಆಪ್ಷನ್ ಎಲ್ಲಿ ಬರುತ್ತೆ? QSPR. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಅಲ್ಲಿ ಜಂಬಲ್ಡ್ ಸೆಂಟೆನ್ಸ್ ಇತ್ತು, ವಿ ಹ್ಯಾವ್ ಟು make it. Then 21st question like this. Name the approach in which the activities and tasks designed are purposeful and meaningful, and the emphasis is on the functions of language rather than the rules. ಸೊ ಇಲ್ಲಿ ಒಂದು ಅಪ್ರೋಚನ್ನು ಚೂಸ್ ಮಾಡಬೇಕು. ಸೊ ಆ್ಯಕ್ಟಿವಿಟೀಸ್, ಟಾಸ್ಕ್ಸನ್ನು ಕೊಡೋದು, ಡಿಸೈನ್ ಮಾಡ್ಬೋದು. ಪರ್ಪಸ್ಫುಲ್ಲಿ ನಾವೇನು ಮಾಡೋದು ಅಂತಂದರೆ ಚಿಲ್ಡ್ರನ್ಗೆ ಒಳ್ಳೆ ಬೆಳವಣಿಗೆಗೋಸ್ಕರ ಆ್ಯಕ್ಟಿವಿಟೀಸನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ಅವರನ್ನು ನಾವೇನು ಮಾಡಬೇಕು? ನಮ್ಮ ಜೊತೆಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ಟೀಚಿಂಗ್ ಜೊತೆಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಳೋದು. ಅಂತಹ ಒಂದು ರೂಲ್ಸ್ ಇರ್ತಕ್ಕಂಥ ಅಪ್ರೋಚ್ ಯಾವುದು ಅಂತ ಹೇಳ್ತೀವಿ? ಕಮ್ಯುನಿಕೇಟಿವ್ ಅಪ್ರೋಚ್, ಸ್ಟ್ರಕ್ಚರಲ್ ಅಪ್ರೋಚ್, ಹಾಗೆಯೇ ಸಜೆಸ್ಟೋಪೀಡಿಯಾ, ಹಾಗೆಯೇ ಆಡಿಯೋ ಲಿಂಗ್ಯುವಲ್ ಅಪ್ರೋಚ್. ಸೊ ಇಯರ್ ಯು ಸಿ, ನಾನು ಹೇಳಿದೆ ಅವರು ನಮ್ಮ ಜೊತೆ ಕಮ್ಯುನಿಕೇಟಿವ್ ಆಗಿ ಇರಬೇಕು ಅಂತಂದರೆ ವಿ ಹ್ಯಾವ್ ಟು ಫಾಲೋ ದ ಕಮ್ಯುನಿಕೇಟಿವ್ ಅಪ್ರೋಚ್. ಇಲ್ಲೇನಾಗುತ್ತೆ? ಸ್ಟೂಡೆಂಟ್ಸ್ ದೇ ಹ್ಯಾವ್ ಟು ಪಾರ್ಟಿಸಿಪೇಟೆಡ್ ಅಲ್ವಾ? ಆಮೇಲೆ ಆ್ಯಕ್ಟಿವಿಟೀಸ್ನೂ ಕೂಡ ಮಾಡ್ತಾರೆ. ಪರ್ಪಸ್ಫುಲ್ಲಿ ಏನಾಗ್ತದೆ ಅಂತಂದರೆ ಅಲ್ಲಿ ದೇ ಹ್ಯಾವ್ ಟು ಪಾರ್ಟಿಸಿಪೇಟೆಡ್ ಆಲ್ ದ ಆ್ಯಕ್ಟಿವಿಟೀಸ್. ಸೊ ರೈಟ್ ಆನ್ಸರ್ ಈಸ್ ಕಮ್ಯುನಿಕೇಟಿವ್ ಅಪ್ರೋಚ್. Then we will move 22nd question. Which one of the following is not an authentic material? ಸೊ ಇಲ್ಲಿ ಯಾವುದು ಒಂದು ಅಥೆಂಟಿಕ್ ಮೆಟೀರಿಯಲ್ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ. ನ್ಯೂಸ್ ಪೇಪರ್, ಟೆಕ್ಸ್ಟ್ ಬುಕ್, ಮ್ಯಾಗ್ಝಿನ್, ಪಾಂಪ್ಲೆಟ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಆ್ಯನ್ ಅಥೆಂಟಿಕ್ ಮೆಟೀರಿಯಲ್. ಸೊ ಟೆಕ್ಸ್ಟ್ ಬುಕ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು
23rd ಕ್ವಶನ್, ಪಿಕ್ ಔಟ್ ದ ಎಕ್ಸ್ಪ್ರೆಷನ್ ಯೂಸ್ಡ್ ಫಾರ್ ಕಂಪ್ಲೇನಿಂಗ್ ಅಬೌಟ್ ಸಮಥಿಂಗ್. ಇಲ್ಲಿ ಎಕ್ಸ್ಪ್ರೆಷನ್ಸ್ಗಳನ್ನ 4 ಎಕ್ಸ್ಪ್ರೆಷನ್ಸ್ಗಳನ್ನ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಅಂತಂದರೆ ಒಂದು ಕಂಪ್ಲೇನಿಂಗ್, ಏನು ನಾವು ಕಂಪ್ಲೇಂಟನ್ನು ಹೇಳುವಾಗ ಒಂದು ಎಕ್ಸ್ಪ್ರೆಷನನ್ನು ಯೂಸ್ ಮಾಡ್ತೀವಲ್ಲ ಅದನ್ನು ಏನು ಮಾಡಬೇಕು, ನಾವು ಚೂಸ್ ಮಾಡಬೇಕು. ಸೊ ಯಾವುದು ಇಲ್ಲಿ ಅಂತಂದರೆ ನೋಡಿ, ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಟು ಯುವರ್ ನೋಟಿಸ್. ಸೊ ಕಂಪ್ಲೇನಿಂಗ್ ಆದಾಗ ನಾವು ಈ ಥರ ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಟು ಯುವರ್ ನೋಟಿಸ್ ಈ ರೀತಿಯಾಗಿ ಹೇಳ್ತೀವಿ. ನೆಕ್ಸ್ಟ್ 24ನೇ ಪ್ರಶ್ನೆ, ವಿಚ್ ವರ್ಡ್ ಹ್ಯಾಸ್ ಅ ನಾಸಲ್ ಸೌಂಡ್. ನಾಸಲ್ ಅಂತಂದರೆ ನಿಮಗೆ ಗೊತ್ತು, ಮೂಗಿನಿಂದ ಬರ್ತಕ್ಕಂಥ ಸೌಂಡು ನಾಸಲ್ ಸೌಂಡ್ಸ್ ಅಂತೇಳಿ ಹೇಳ್ತೀವಿ. ಸಿಂಗ್, ಲಾಫ್, ವಾಕ್, 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 ಪ್ಲೇಸ್. ಸೊ ಯಾವ್ದು ಬರುತ್ತೆ ಇಲ್ಲಿ? ಸಿಂಗ್. ಸಿಂಗ್, ಇಟ್ ಈಸ್ ದ ರೈಟ್ ಆನ್ಸರ್. 25th ಕ್ವಶನ್, ಇನ್ ಇಂಡಕ್ಟಿವ್ ಮೆಥಡ್, ಯು ನೋ ವೆರಿ ವೆಲ್ ಇಂಡಕ್ಟಿವ್ ಮೆಥಡ್. ಸೊ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್, ದ ಟೀಚರ್. ಸೊ ಇಂಡಕ್ಟಿವ್ ಮೆಥಡ್ನಲ್ಲಿ ಗ್ರಾಮರನ್ನು ಟೀಚ್ ಮಾಡುವಾಗ ಟೀಚರ್ ಏನು ಮಾಡಬೇಕಪ್ಪ ಅಂತಂದರೆ, ಮೂವ್ಸ್ ಫ್ರಮ್ ಪ್ರೆಸೆಂಟೇಷನ್ ಟು ಪ್ರಾಕ್ಟೀಸ್, starts with rules and then provides examples, moves from examples to rules, acts as a facilitator. ಸೊ ಈ ಒಂದು ಇಂಡಕ್ಟಿವ್ ಮೆಥಡಲ್ಲಿ ಟೀಚರ್ ಏನು ಮಾಡಬೇಕು, ಅನುಗಮನ ಪದ್ಧತಿ ಅಂತೇಳಿ ಹೇಳ್ತೀವಿ ನೋಡ್ರಿ. ಇಲ್ಲೇನು ಮಾಡಬೇಕು ಅಂತಂದರೆ ನಾವು ಮೂವ್ಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್. ಫಸ್ಟು ನಾವು ಎಕ್ಸಾಂಪಲ್ಸಿಂದ ನಾವು ರೂಲ್ಸ್ ಕಡೆಗೆ, ಸೊ ನಿರ್ದಿಷ್ಟದಿಂದ ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ, ಉದಾಹರಣೆಯಿಂದ ತತ್ವದೆಡೆಗೆ ನಾವು ಹೋಗಬೇಕಾಗುತ್ತೆ. ಇದನ್ನು ನಾವೆಲ್ಲ ಒಂದು ಇದರಲ್ಲಿ ವಿಷಯದಲ್ಲಿ ಕೂಡ ಕಲಿಬೇಕು. ಓಕೆ, ಇಂಡಕ್ಟಿವ್ ಮೆಥಡ್. ಅದೇ ಡಿಡಕ್ಟಿವ್ ಮೆಥಡ್ ಬಂತಂದಾಗ ಫಸ್ಟ್ ರೂಲ್ಸನ್ನು ಹೇಳಿಬಿಟ್ಟು ಆನಂತರ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಎಕ್ಸಾಂಪಲ್ಸನ್ನು ಆಮೇಲೆ ಹೇಳಬೇಕಾಗುತ್ತೆ. ಸೊ ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. Then we will move 26th question like this. Which of the following is a positive feedback given to the child? ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಅಂದರೆ ಮರುಕಳಿಕೆ. ಇಟ್ ಮೀನ್ಸ್ ಒಂದು ಧನಾತ್ಮಕವಾದಂತಹ ಒಂದು ಇದು ಬರುತ್ತಲ್ಲ, ಸೊ ಫೀಡ್ಬ್ಯಾಕ್ ಬರುತ್ತಲ್ಲ, ಸೊ ಅದು ಯಾವುದು ಅಂತ ಕೇಳಿದ್ದಾರೆ. ದೆರ್ ಆರ್ ಅ ಲಾಟ್ ಆಫ್ ಸ್ಪೆಲ್ಲಿಂಗ್ ಎರರ್ಸ್ ಇನ್ ಯುವರ್ ರೈಟಿಂಗ್. ಐ ಲೈಕ್ ದ ವೇ ಯು ಹ್ಯಾವ್ ಡಿಸ್ಕ್ರೈಬ್ಡ್ ಯುವರ್ ಹೋಮ್ ಇನ್ ದಿಸ್ ಪ್ಯಾರಾಗ್ರಾಫ್. ಯು ಆರ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್ ಇನ್ ರೈಟಿಂಗ್. ಯು ವುಡ್ ಬೆಟರ್ ಸ್ಟಾಪ್ ರೈಟಿಂಗ್. ಸೊ ನಾವು ಯಾವ ವಾಕ್ಯವನ್ನು ಹೇಳಿದಾಗ ಮಕ್ಕಳಿಗೆ ವಾಪಸ್ಸಾಗಿ ಫೀಡ್ಬ್ಯಾಕ್ ನಮಗೆ ಪಾಸಿಟಿವ್ ಆಗಿ ಬರುತ್ತೆ, ಮಕ್ಕಳು ಹೇಗೆ ತಗೊಳ್ತಾರೆ ಅಂತಂದರೆ, ಇಲ್ಲಿ ನೋಡಿ, ಫಸ್ಟ್ ನಾವು ಯಾವಾಗಲೂ ಮಕ್ಕಳಿಗೆ ಏನು ಮಾಡಬೇಕು, ರೀಇನ್ಫೋರ್ಸ್ಮೆಂಟನ್ನು ಕೊಡ್ತಾ ಹೋಗಬೇಕು, ಹಾಗೆಯೇ ಮೋಟಿವೇಶನ್ ಮಾಡ್ತಾ ಹೋಗಬೇಕು. ದಟ್ಸ್ ವೈ ದ ಸೆಕೆಂಡ್ ಆನ್ಸರ್ ಇಸ್ ದ ರೈಟ್ ಆನ್ಸರ್. ಹಿಯರ್ ಯು ಸಿ, ಐ ಲೈಕ್ ದ ವೇ ಯು ಹ್ಯಾವ್ ಡಿಸ್ಕ್ರೈಬ್ಡ್ ಯುವರ್ ಹೋಮ್ ಇನ್ ದಿಸ್ ಪ್ಯಾರಾಗ್ರಾಫ್. ಸೊ ಟೀಚರ್ ಏನು ಹೇಳ್ದಂಗೆ ಅಂತಂದರೆ, ನಾನು ನಿನ್ನ ಮನೇನ ಡಿಸ್ಕ್ರೈಬ್ ಮಾಡಿರ್ತಕ್ಕಂಥ ಒಂದು ಇದನ್ನು ಶೈಲಿಯನ್ನು ನಾನು ಇಷ್ಟಪಟ್ಟೆ ಈ ಪ್ಯಾರಾಗ್ರಾಫ್ನಲ್ಲಿ ಅಂತ ಹೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ದ ಪಾಸಿಟಿವ್ ಫೀಡ್ಬ್ಯಾಕ್. ದೆನ್ 27th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಪಾರ್ಟೆಂಟ್ ಇನ್ ಅಕ್ವೈರಿಂಗ್ ಅ ಲ್ಯಾಂಗ್ವೇಜ್. ನಾವು ಲ್ಯಾಂಗ್ವೇಜನ್ನು ತಿಳುವಳ್ಕೊಳ್ಳೋದ್ರಲ್ಲಿ ಅಂದರೆ ತಿಳ್ಕೊಳ್ಳೋದ್ರಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಇಲ್ಲಿ ಅಂದರೆ, ಲ್ಯಾಂಗ್ವೇಜ್ ರಿಚ್ ಎನ್ವೈರ್ನಮೆಂಟ್, ಪೇರೆಂಟಲ್ ಬ್ಯಾಕ್ಗ್ರೌಂಡ್, ಲರ್ನಿಂಗ್ ದ ರೂಲ್ಸ್ ಬೈ ಹಾರ್ಟ್, ಹೋಮ್ ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ಇವು 4 ಅಂಶಗಳ ಮೂಲಕ ನಾವು ಯಾವುದರಿಂದ ಲ್ಯಾಂಗ್ವೇಜನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ, ಲ್ಯಾಂಗ್ವೇಜ್ ರಿಚ್ ಎನ್ವೈರ್ನಮೆಂಟ್ ಅಂದರೆ ಭಾಷಾ ಒಂದು ಸಮೃದ್ಧವಾದಂತಹ ವಾತಾವರಣವಿದ್ದಾಗ, ಭಾಷೆಯನ್ನು ಕಲೀಲಿಕ್ಕೆ ಸಮೃದ್ಧವಾದಂಥ ವಾತಾವರಣವಿದ್ದಾಗ ವಿ ಕ್ಯಾನ್ ಅಕ್ವೈರಿಂಗ್ ಅ ಲ್ಯಾಂಗ್ವೇಜ್ ವೆರಿ ಈಸಿಲಿ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ. ದಟ್ಸ್ ವೈ ದ ಫಸ್ಟ್ ಆನ್ಸರ್ ಈಸ್ ದ right answer. Then we will move 28th question like this. When children read silently, they should. ಯಾವಾಗ ಚಿಲ್ಡ್ರನ್ ಸೈಲೆಂಟಾಗಿ ರೀಡ್ ಮಾಡ್ತಾ ಇರ್ತಾರಲ್ಲ, ದೇ ಶುಡ್ ಏನು ಮಾಡ್ತಾರೆ ಅಂದರೆ, ಮೂವ್ ದೇರ್ ಫಿಂಗರ್ಸ್ ಅಕ್ರಾಸ್ ದ ಲೈನ್ಸ್, ರೀಡ್ ದ ಟೆಕ್ಸ್ಟ್ ವರ್ಡ್ ಬೈ ವರ್ಡ್, ಕಾನ್ಸಂಟ್ರೇಟ್ ಆನ್ ಸ್ಪೆಲ್ಲಿಂಗ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ವರ್ಡ್, ಟ್ರೈ ಟು ಗೆಸ್ ದ ಮೀನಿಂಗ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ ಕಾಂಟೆಕ್ಸ್ಟ್. ಸೊ ಅವ್ರು ಏನು ಮಾಡ್ತಿರ್ತಾರೆ, ದೇ ಶುಡ್ ಏನು ಮಾಡಬೇಕು ಅವರು ಅಂತಂದರೆ, ಸೊ ನೋಡಿ ಏನು ಮಾಡಬೇಕಾಗುತ್ತೆ ಅಂದರೆ, ಟ್ರೈ ಟು ಗೆಸ್ ದ ಮೀನಿಂಗ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ ಕಾಂಟೆಕ್ಸ್ಟ್. ಸೊ ದಟ್ಸ್ ವೈ ವಿ ವಿಲ್ ಟೆಲ್ ದೆಮ್ ರೀಡ್ ಸೈಲೆಂಟ್ಲಿ, ಯು ನೋ ವೆರಿ ವೆಲ್. ಸೊ ನಾವು ಅದಕ್ಕೋಸ್ಕರನೇ ಅವರಿಗೆ ಮೌನ ಓದುವನ್ನು ಕೊಡ್ತೀವಿ. ಸೊ ಮೌನ ಓದುವನ್ನು ಕೊಟ್ಟಾಗ ದೇ ವಿಲ್ ಲರ್ನ್ ಅ ನ್ಯೂ ವರ್ಡ್ಸ್ ಫ್ರಮ್ ದ ಟೆಕ್ಸ್ಟ್. ಅವರು ಹೊಸ ವರ್ಡ್ಸ್ಗಳನ್ನು ಕಲೀಲಿಕ್ಕೆ ಶುರು ಮಾಡ್ತಾರೆ, ಇದರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೈಲೆಂಟ್ ರೀಡಿಂಗ್ನಲ್ಲಿ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ವಿ ವಿಲ್ ಗೋ ಆನ್ 29th ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರವರ್ಬ್. ಸೊ ಇದು ಪ್ರವರ್ಬನ್ನು ಫಾಲೋ ಮಾಡಲು ಯಾವುದು? ಓನರ್ಸ್ ಪ್ರೈಡ್ ನೈಬರ್ಸ್ ಎನ್ವಿ, ಆ್ಯಂಡ್ ಐಡಲ್ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್, ಅ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್, ಟೂ ಹೆಡ್ಸ್ ಆರ್ ಬೆಟರ್ ದ್ಯಾನ್ ಒನ್.
ಇಲ್ಲಿ ಇದು ಯಾವುದು ಫಾಲೋಯಿಂಗ್ ಇಟ್ ಈಸ್ ನಾಟ್ ಅ ಪ್ರವರ್ಬ್ ಅಂದರೆ ಗೊತ್ತಿರ್ಬೋದು ನಿಮಗೆ. ಇವು ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ, ಕೆಲವೊಂದು ಗಾದೆ ಮಾತುಗಳು ಅಲ್ಲ, ಬೇರೆ ಥರನೇ ಬರುತ್ತೆ. ಇಲ್ಲಿ ಯಾವುದು ಒಂದು ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಓನರ್ಸ್ ಪ್ರೈಡ್ ನೈಬರ್ಸ್ ಎನ್ವಿ, ಇಟ್ ಇಸ್ ನಾಟ್ ಎ ಪ್ರವರ್ಬ್. ಓಕೆ, ದೆನ್ 30 ಕ್ವಶನ್ ಆ್ಯಂಡ್ ದಿಸ್ ಇಸ್ ಈ ಒಂದು ಸೆಷನ್ನ ಕೊನೆ ಪ್ರಶ್ನೆ. ಗಿವನ್ ಬಿಲೋ ಆರ್ 4 ಸ್ಟೇಟ್ಮೆಂಟ್ಸ್, ಕೆಳಗಡೆ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ರಿಲೇಟೆಡ್ ಟು ದ ಯಂಗ್ ಚಿಲ್ಡ್ರನ್. ಒನ್ ಆಫ್ ದೆಮ್ ಈಸ್ ಫಾಲ್ಸ್, ಒಂದು ಏನಿದೆ ಅಲ್ಲಿ ಫಾಲ್ಸ್ ಇದೆ. ಪಿಕ್ ಔಟ್ ದ ಫಾಲ್ಸ್ ಸ್ಟೇಟ್ಮೆಂಟ್, ಸೊ ತಪ್ಪು ಸ್ಟೇಟ್ಮೆಂಟನ್ನು ತೆಗಿರಿ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಚಿಲ್ಡ್ರನ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ಅಟ್ರೆನ್ಸ್ ರಾದರ್ ದ್ಯಾನ್ ದ ಫಾರ್ಮ್. ದೇ ಯೂಸ್ ಚಂಕ್ಸ್ ಆಫ್ ಲ್ಯಾಂಗ್ವೇಜ್ ದೇ ಹ್ಯಾವ್ ಪಿಕ್ಡ್ up from different sounds and they learn by observation and imitation. They have a long span of attention. So here you see it is very simplest question, because you know last one is right answer, because they haven't any span of attention for a long time. ಅವರಿಗೆ ಲಾಂಗ್ ಟೈಮ್ ಏನು ಮಾಡೋಕ್ಕಾಗಲ್ಲ, ಸ್ಪ್ಯಾನ್ ಇರಲ್ಲ, ಅಟೆನ್ಷನ್ ಕೊಡ್ಲಿಕ್ಕಾಗಲ್ಲ. ಇಟ್ಸ್ ನಾಟ್ ET 2018 ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ ಪೆಡಗಾಜಿಕಲ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ 46 ಕ್ವಶನ್ ಈ ಥರ ಇದೆ. ಇಫ್ ಯು ಆರ್ ರೀಡಿಂಗ್ ಅ ಟೆಕ್ಸ್ಟ್ ಫಾರ್ ಕಾಂಪ್ರೆನ್ಷನ್, ಯು ಶುಡ್ ರೀಡ್ ಅಲೌಡ್, ಯು ಶುಡ್ ರೀಡ್ ಸೈಲೆಂಟ್ಲಿ, ಯು ಶುಡ್ ರೀಡ್ ಅಲೌಡ್ ವಿತ್ ಅ ಫ್ರೆಂಡ್ ಆರ್ ಪಿಯರ್, ಯು ಶುಡ್ ಎಕ್ಸೆಪ್ಟ್ ಸಂಬಡಿ ಟು ರೀಡ್ ಫಾರ್ ಯು. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಿಲ್ಲಿ ಅಂತ ನೋಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಫ್ ಯು ಆರ್ ರೀಡಿಂಗ್ ಅ ಟೆಕ್ಸ್ಟ್, ಏನಾದರೂ ನೀನು ಟೆಕ್ಸ್ಟನ್ನು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಫಾರ್ ಕಾಂಪ್ರೆನ್ಷನ್, ನಿನ್ನ ತಿಳುವಳಿಕೆಗೋಸ್ಕರ ನೀವು ಟೆಕ್ಸ್ಟನ್ನು ಓದ್ತಾ ಇದ್ದೀರಿ ಅಂತಂದರೆ ಯಾವ ರೀತಿ ಓದ್ತೀರಾ ನೀವು ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದರೆ ಯು ಶುಡ್ ರೀಡ್ ಸೈಲೆಂಟ್ಲಿ. ಸೊ ಸೈಲೆಂಟಾಗಿ ಓದ್ಕೋಬೇಕು. ಬಿಕಾಸ್ ಯಾಕೆಂದರೆ ನಮ್ಮ ಒಂದು ಕಾಂಪ್ರೆನ್ಷನ್ಗೋಸ್ಕರ ನಾವು ಓದ್ತಾ ಇದ್ದೀವಿ ಅಂತಂದರೆ ವಿ ಶುಡ್ ರೀಡ್ ಸೈಲೆಂಟ್ಲಿ, ನಾಟ್ ಅಲೌಡ್, ಅಥವಾ ಗುಂಪಿನ ಜೊತೆ ಓದೋದು, ಅಥವಾ ಸಂಬಡಿ ಇನ್ನೊಬ್ರು ಹೇಳ್ತಾ ಇದ್ದರೆ ನೀನು ಕೇಳ್ತಾ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಇರಬಾರ್ದು. ಜಸ್ಟ್ ಯು ಶುಡ್ ರೀಡ್ ಸೈಲೆಂಟ್ಲಿ. ಸೊ ದಟ್ಸ್ ವೈ ಸೆಕೆಂಡ್ ಆನ್ಸರ್ ಈಸ್ ದ ರೈಟ್ ಆನ್ಸರ್. 7 ಕ್ವಶನ್ ಈಸ್ ಲೈಕ್ ದಿಸ್. ಎ ಲರ್ನರ್ ರೀಡ್ಸ್ ದ ಟೆಕ್ಸ್ಟ್ ಆರ್ ಟಾಪಿಕ್ ಫಾರ್ ಸ್ಪೆಸಿಫಿಕ್ ಡೀಟೇಲ್ಸ್ ಆರ್ ಸ್ಪೆಸಿಫಿಕ್ ರೀಸನ್ಸ್. ಸೊ ಶಿ ಆರ್ ಹಿ ಈಸ್ ಯೂಸಿಂಗ್ ದ ಸ್ಟ್ರಾಟಜಿ ಕಾಲ್ಡ್ ಸ್ಕ್ಯಾನಿಂಗ್, ಸ್ಕಿಮ್ಮಿಂಗ್, ಸ್ಕಿಪ್ಪಿಂಗ್, ಸಮರೈಸಿಂಗ್. ವಿಚ್ ಇಸ್ ದ ಆನ್ಸರ್ ಹಿಯರ್? ಆಪ್ಷನ್ ನಂಬರ್ ಫಸ್ಟ್ ಇದೆ ನೋಡಿ, ಸ್ಕ್ಯಾನಿಂಗ್. ಏನಿದೆ? ಸ್ಕ್ಯಾನಿಂಗ್ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಆ ಲರ್ನರ್ ರೀಡ್ಸ್ ದ ಟೆಕ್ಸ್ಟ್ ಆರ್ ಟಾಪಿಕ್ ಸ್ಪೆಸಿಫಿಕ್ ಡೀಟೇಲ್ಸ್ ಆರ್ ಸ್ಪೆಸಿಫಿಕ್ ರೀಸನ್ಸ್. ಸೊ ಹಿ ಈಸ್ ಯೂಸಿಂಗ್ ದ ಸ್ಟ್ರಾಟಜಿ. ಸೊ ಸ್ಟ್ರಾಟಜಿಯನ್ನು ಈಗ ಒಬ್ಬ ಕಲಿತಕ್ಕಂಥ ವಿದ್ಯಾರ್ಥಿಯು ಅದು ಟೆಕ್ಸ್ಟನ್ನು ಓದಬೇಕು ಅಂತಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸ್ಪೆಸಿಫಿಕ್ ಡೀಟೇಲ್ಸ್ ಅಥವಾ ಸ್ಪೆಸಿಫಿಕ್ ರೀಸನ್ಸ್ ಅಷ್ಟೇ ಓದ್ತಾ ಇದ್ದಾನೆ ಅಂತಂದರೆ ಅದು ಯಾವ ಸ್ಟ್ರಾಟಜಿ ಅಂತ ಹೇಳಿದರೆ ಅದು ಸ್ಕ್ಯಾನಿಂಗ್. ಈ ರೀಡಿಂಗ್ ಸ್ಕಿಲ್ನಲ್ಲಿ ಬರ್ತಕ್ಕಂಥ ಒಂದು ಕಾಂಪೋನೆಂಟು, ಅದು ಸ್ಕ್ಯಾನಿಂಗ್ ಮಾಡೋದಷ್ಟೇ. ಯಾವ್ದಾದ್ರು ಬೇಕೋ ಅದನ್ನು ಓದ್ಕೊಳ್ಳೋದಕ್ಕೆ ಸ್ಕ್ಯಾನಿಂಗ್ ರೀಡಿಂಗ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟು 48 ಕ್ವಶನು. ಚೂಸ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಅಬ್ಸರ್ವೇಷನ್, ಚೆಕ್ ಲಿಸ್ಟ್, ರೇಟಿಂಗ್ ಸ್ಕೇಲ್, ಕ್ವೆಶನರಿ ಅಂತ ಇದೆ. ಇಲ್ಲಿ ಯಾವುದು ಗ್ರೂಪಲ್ಲಿ ಸೇರಲ್ವೋ ಅದನ್ನು ನೀವೇನು ಮಾಡಿ ತೆಗಿರಿ ಅಂತ ಇದೆ. ಅಬ್ಸರ್ವೇಷನ್ ವೀಕ್ಷಣೆ, ಚೆಕ್ ಲಿಸ್ಟ್ ಅಂತ ತಪಶೀಲು ಪಟ್ಟಿ, ರೇಟಿಂಗ್ ಸ್ಕೇಲು ಅಳತೆಗೋಲು, ಹಾಗೆಯೇ ಕ್ವೆಶನರಿ ಪ್ರಶ್ನಾವಳಿ. ಸೊ ಈ 4ರಲ್ಲಿ ಯಾವುದು ಆ ಗ್ರೂಪಿಗೆ ಸೇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ನಂಬರ್ 2 ಇದೆ ನೋಡಿ, ಅಬ್ಸರ್ವೇಷನ್. ಇದೇನಾಗಲ್ಲ ಅಂತಂದರೆ ಇಲ್ಲಿ ಈ ಗ್ರೂಪಿಗೆ ಇದು ಸೇರಲ್ಲ. ಇವೆಲ್ಲವೂ ಕೂಡ ಚೆಕ್ ಲಿಸ್ಟ್ ಆಗಿರ್ಬೋದು, ರೇಟಿಂಗ್, ಕ್ವೆಶನರಿ ಇವೆಲ್ಲವೂ ಕೂಡ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟರೆ ಅಬ್ಸರ್ವೇಷನ್ ಮಾತ್ರ ಅಲ್ಲ. ನೆಕ್ಸ್ಟ್ ನಾವು 49ನೇ ಪ್ರಶ್ನೆಗೆ ಹೋಗೋಣ. ಎ ಟೀಚರ್ ಆಸ್ಕ್ಸ್ ಹರ್ ಆರ್ ಹಿಸ್ ಪುಪಿಲ್ಸ್ ಟು ಕ್ಲಾಪ್ ಒನ್ಸ್ ಇಫ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ಆ್ಯಂಡ್ ಟು ಕ್ಲಾಪ್ ಟ್ವೈಸ್ ಇಫ್ ಇಟ್ ಈಸ್ ನಾಟ್ ಟ್ರೂ. ದೆನ್ ದ ಪುಪಿಲ್ಸ್. ಸೊ ಏನು ಮಾಡ್ತಾರೆ, ಟೀಚರು ಕೇಳ್ತಾರೆ ಏನಂತ, ಪುಪಿಲ್ಸ್ ಟು ಕ್ಲಾಪ್ ಒನ್ಸ್ ಇಫ್ ದ ಸ್ಟೇಟ್ಮೆಂಟ್. ನೋಡಿ, ಚಪ್ಪಾಳೆ ತಟ್ಟಬೇಕು. ಒಂದು ಸ್ಟೇಟ್ಮೆಂಟ್ ಈಸ್ ಟ್ರೂ ಇದ್ದರೆ ಒಂದು ಚಪ್ಪಾಳೆ ತಟ್ಟಬೇಕು. ಆ್ಯಂಡ್ ಟು ಕ್ಲಾಪ್ ಟ್ವೈಸ್ 2 ಸಲ ಚಪ್ಪಾಳೆ ತಟ್ಟಬೇಕು. ಯಾವುದಕ್ಕೋಸ್ಕರ? ನಾಟ್ ಟ್ರೂ ಅಂದರೆ ಅದು ಸರಿಯಾಗಿಲ್ಲ ಅಂತಂದಾಗ. ಸರಿ ಸ್ಟೇಟ್ಮೆಂಟ್ ಇದ್ದಾಗ 1 ಚಪ್ಪಾಳೆ ತಟ್ಟಬೇಕು, ತಪ್ಪು ಸ್ಟೇಟ್ಮೆಂಟ್ ಇದ್ದಾಗ 2 ಚಪ್ಪಾಳೆನ ತಟ್ಟಬೇಕು. ದೆನ್ ದ ಪುಪಿಲ್ಸ್ ಏನು ಮಾಡ್ತಾರೆ ಅಲ್ಲಿ ಪುಪಿಲ್ಸು? ಲಿಸನ್ ಆ್ಯಂಡ್ ರೆಸ್ಪಾಂಡ್, ಲಿಸನ್ ಆ್ಯಂಡ್ ರಿಪೀಟ್, ಲಿಸನ್ ಆ್ಯಂಡ್ ಕಂಪ್ಲೀಟ್ ದ ಗ್ಯಾಪ್ಸ್, ಲಿಸನ್ ಆ್ಯಂಡ್ ಚಾಂಟ್. ಸೊ ಏನು ಮಾಡ್ತಾರೆ ಮಕ್ಕಳು? ಶಿಕ್ಷಕರು ಹೇಳ್ತಕ್ಕಂಥ ಮಾತನ್ನು
ಇಲ್ಲಿ ಕೇಳ್ತಾರಾ ಅಥವಾ ಏನು ಮಾಡ್ತಾರೆ ನೋಡಿ. ಲಿಸನ್ ಆ್ಯಂಡ್ ರೆಸ್ಪಾಂಡ್, ಆ ಮಾತನ್ನು ಕೇಳ್ತಾರೆ, ಟೀಚರ್ ಹೇಳಿದಂಥ ಮಾತಿಗೆ ರೆಸ್ಪಾಂಡ್ ಕೂಡ ಮಾಡ್ತಾರೆ. 50ನೇ ಕ್ವಶನ್ ಭಾಳ ಈಸಿ ಇದೆ ಅದು. ದ ಫಾಲೋಯಿಂಗ್ ಈಸ್ ನಾಟ್ ಎ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಸ್ಕಿಲ್ಗಳಲ್ಲಿ ಒಂದು ಸ್ಪೀಕಿಂಗ್ ಸ್ಕಿಲ್ನ ಸಬ್ ಸ್ಕಿಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಹಾಗಾದರೆ? ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಚಂಕ್ಸ್, ಕನ್ವೆ ಇನ್ಫಾರ್ಮೇಷನ್, ಫಾರ್ಮುಲೇಟ್ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್, ಅಂಡರ್ಸ್ಟ್ಯಾಂಡ್ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ಸ್ ಅಂತ ಇದೆ. ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್? ಆಪ್ಷನ್ ನಂಬರ್ 4 ಇದೆ ನೋಡಿ, ಅಂಡರ್ಸ್ಟ್ಯಾಂಡ್ ದ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ಸ್. ಸೊ ಈ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ಸ್ ಇದೇನಲ್ಲ ಅಂತಂದರೆ ಸ್ಪೀಕಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ಸೊ ಅದನ್ನು ನಾವು ರಿಮೂವ್ ಮಾಡ್ಬೋದು. 51 ಕ್ವಶನ್ ನೋಡಿ. ಕನ್ಸಿಡರಿಂಗ್ ಹೌ ಫಾರ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್ ಹೆಲ್ಪ್ ಲರ್ನರ್ಸ್ ಡೆವಲಪ್ ದ ಸ್ಪೀಕಿಂಗ್ ಸ್ಕಿಲ್ಸ್, ದ ಒನ್ ದಟ್ ಡಸ್ ನಾಟ್ ಹೆಲ್ಪ್ ಮಚ್ ಈಸ್. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ಗಳಿದ್ದಾವೆ. 4 ಆ್ಯಕ್ಟಿವಿಟೀಸ್ಗಳಲ್ಲಿ ಒಂದು ಸ್ಕಿಲ್ ಮಾತ್ರ ಸ್ಪೀಕಿಂಗ್ ಸ್ಕಿಲ್ನ ಡೆವಲಪ್ ಮಾಡಲ್ಲ. ಇನ್ನು ಉಳಿದಂಥ 3 ಸ್ಕಿಲ್ ಕೂಡ ಸ್ಪೀಕಿಂಗ್ ಅಂದರೆ ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ಬೆಳೆಸುತ್ತೆ. ಅಂತ ಬೆಳೆಸದೇ ಇರ್ತಕ್ಕಂಥ ಕೌಶಲ್ಯ ಯಾವುದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ, ರೀಡಿಂಗ್ ಅಲೌಡ್. ಇಟ್ಸ್ ನಾಟ್ ಯೂಸ್ ಫಾರ್ ಎ ಡೆವಲಪ್ ಟು ಅವರ್ ಸ್ಪೀಕಿಂಗ್ ಸ್ಕಿಲ್. ಈಗ ನಾವು ಜೋರಾಗಿ ಓದ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಮಾತುಗಾರಿಕೆ ಕೌಶಲ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಗಿವಿಂಗ್ ಅ ಪ್ರಿಪೇರ್ಡ್ ಟಾಕ್, ಇದು ಅಷ್ಟೇ ಬೆಳೆಸುತ್ತೆ. ಗಿವಿಂಗ್ ಆ್ಯನ್ ಎಕ್ಸ್ಟೆಂಪೋರ್ ಸ್ಪೀಚ್, ಇಂಟರ್ವ್ಯೂವಿಂಗ್ ಸಮ್ ಒನ್, ಇವೆಲ್ಲವೂ ಕೂಡ ನಮ್ಮ ಒಂದು ಸ್ಪೀಕಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡುತ್ತೆ, ಬಟ್ ಇದು ಅಲ್ಲ. ನೆಕ್ಸ್ಟ್, ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್, ಅ ಟೀಚರ್ ಪಾಯಿಂಟ್ಸ್ ಟು ದ ಡೋರ್, ಹಿಯರ್ ಶಿ ಆರ್ ಹಿ ಈಸ್ ಡೆಮಾನ್ಸ್ಟ್ರೇಟಿಂಗ್. ನೋಡಿ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, ಆಡಿಯೋ ಲಿಂಗ್ವಲ್ ಮೆಥಡ್, ಡೈರೆಕ್ಟ್ ಮೆಥಡ್, ಕಮ್ಯುನಿಕೇಟಿವ್ ಮೆಥಡ್. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಿಲ್ಲಿ ಅಂದರೆ ಆಪ್ಷನ್ ನಂಬರ್ 1, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಏನಿದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್. ಸೊ ಹ್ಯಾಂಡ್ ಸಿಗ್ನಲ್ಸ್ ಮುಖಾಂತರ ಏನು ಮಾಡ್ತಾರೆ ಅಂದರೆ ಟೀಚರು ಪಾಯಿಂಟ್ಸ್ ಟು ದ ಡೋರ್, ಈ ರೀತಿಯಾಗಿ ಅಂದರೆ ಕೈಯನ್ನು ಮುಂಚೆ ಹಚ್ಚಿ ಆ ಡೋರ್ ಹತ್ರ ಅವರು ಪಾಯಿಂಟ್ ಔಟ್ ಮಾಡ್ತಾರೆ. ಸೊ ಹಾಗಾದರೆ ಅವರು ಯಾವುದರ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಟೋಟಲ್ ಆಗಿ ಅವ್ರ ಫಿಸಿಕಲ್ ರೆಸ್ಪಾನ್ಸನ್ನು ಅಲ್ಲಿ ಸ್ಕೂಲಲ್ಲಿ ತೋರಿಸ್ತಾ ಇದ್ದಾರೆ, ಅಂದರೆ ದೈಹಿಕ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ದಟ್ಸ್ ವೈ ದ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಇನ್ ದ ಫಂಕ್ಷನಲ್ ಅಪ್ರೋಚ್ ಟು ಟೀಚಿಂಗ್ ಗ್ರಾಮರ್. ಸೊ ಈ ಒಂದು ಟೀಚಿಂಗ್ ಗ್ರಾಮರ್ನಲ್ಲಿ ಭಾಳ ಉಪಯುಕ್ತವಾಗ್ತಕ್ಕಂಥ ಒಂದು ಮೆಥಡ್, ಫಾರ್ಮ್ ಈಸ್ ಸೆಂಟ್ರಲ್ ಆಗಿರಬೇಕಾ, ಮೀನಿಂಗ್ ಈಸ್ ಸೆಂಟ್ರಲ್, ಬೌತ್ ಫಾರ್ಮ್ ಆ್ಯಂಡ್ ಮೀನಿಂಗ್ ಆರ್ ಸೆಂಟ್ರಲ್, ಐದರ್ ಫಾರ್ಮ್ ಆರ್ ಮೀನಿಂಗ್ ಈಸ್ ಸೆಂಟ್ರಲ್. ಸೊ ಯಾವುದು ಇಲ್ಲಿ ಮುಖ್ಯವಾಗಿ ಫಂಕ್ಷನಲ್ ಆಗುತ್ತೆ ನಮಗೆ ಅಂದರೆ ಮೀನಿಂಗ್ ಈಸ್ ಸೆಂಟ್ರಲ್. ಸೊ ಒಂದು ಅರ್ಥ ಕೇಂದ್ರೀಕೃತವಾದಂಥ ಗ್ರಾಮರನ್ನು ನಾವಿಲ್ಲಿ ಟೀಚ್ ಮಾಡ್ಬೋದು. ನೆಕ್ಸ್ಟು 54ನೇದು, ಯೂನಿಟಿ ಇನ್ ಎ ಪ್ಯಾರಾಗ್ರಾಫ್ ಮೀನ್ಸ್ ದಟ್ ದ ಪ್ಯಾರಾಗ್ರಾಫ್ ಈಸ್ ಅಬೌಟ್. ಯೂನಿಟಿ ಅಂತ ಒಂದು ಇನ್ ಎ ಪ್ಯಾರಾಗ್ರಾಫ್ ಇದೆ. ಸೊ ಇಟ್ ಮೀನ್ಸ್ ದಟ್ ದ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಎದ್ರ ಬಗ್ಗೆ ಇದೆ, ಸಪೋರ್ಟಿಂಗ್ ಡೀಟೇಲ್ಸ್, 2 ಮೇನ್ ಟಾಪಿಕ್ ಸೆಂಟೆನ್ಸ್, ಓನ್ಲಿ 1 ಮೇನ್ ಟಾಪಿಕ್ ಅಂತ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಓನ್ಲಿ 1 ಮೇನ್ ಟಾಪಿಕ್, ಯಾಕಂದರೆ ಯೂನಿಟಿ ಇಟ್ ಈಸ್ ಎ 1 ಟಾಪಿಕ್ ಅಲ್ವಾ. ಸೊ ದ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ಯೂನಿಟಿ ಓನ್ಲಿ 1 ಟಾಪಿಕ್. ದಟ್ಸ್ ವೈ ದ 4th ಆನ್ಸರ್ ಈಸ್ ರೈಟ್. ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಯೂಸ್ ಟು ಆಸೆಸ್. ಈಗ ನಾವು ಕನ್ನಡದಲ್ಲೆಲ್ಲ ನೈದಾನಿಕ ಪರೀಕ್ಷೆ ಅಂತೇಳಿ ತಿಳ್ಕೊಂಡಿದ್ವಲ್ಲ, ಸೊ ಹೀಗೆ ಇಂಗ್ಲೀಷ್ನಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಬಳಕೆ ಮಾಡ್ತಾರೆ. ಅಲ್ಲಿ ಕೂಡ ಲರ್ನರ್ಸ್ ಎಬಿಲಿಟಿಯನ್ನು ಒಂದು ಸಮರೈಸ್ ಮಾಡಲಿಕ್ಕೆ, ಅವರ ಒಂದು ಸ್ಟ್ರಾಂಗ್ ಆರ್ ವೀಕ್ ಅದನ್ನು ತಿಳ್ಕೊಳ್ಳಿಕ್ಕೆ ಅಲ್ಲಿ ಕೂಡ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾದರೆ ಇಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದರೆ ಲರ್ನರ್ಸ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಇನ್ ಲ್ಯಾಂಗ್ವೇಜ್. ಸೊ ಇದನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಲಿತಕ್ಕಂಥವರ ಒಂದು ಸಾಮರ್ಥ್ಯಗಳು, ಅದು ನ್ಯೂನತೆಗಳಾಗಿರ್ಬೋದು, ಸ್ಟ್ರಾಂಗ್ನೆಸ್ ಆಗಿರ್ಬೋದು, ಆ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಯೂಸ್ ಇನ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ನೆಕ್ಸ್ಟು 56 ಕ್ವಶನ್ಗೆ ಹೋಗೋಣ. ದ ಚೀಪೆಸ್ಟ್ ಆ್ಯಂಡ್ ದ ಮೋಸ್ಟ್ ಈಸಿಲಿ ಆಕ್ಸೆಸಿಬಲ್ ಮಾಸ್ ಮೀಡಿಯಾ ಈಸ್ ಟೆಲಿವಿಷನ್, ರೇಡಿಯೋ, ಇಂಟರ್ನೆಟ್, ನ್ಯೂಸ್ ಪೇಪರ್. ನೋಡಿ, ಭಾಳ ಚೀಪಾಗಿ ಸಿಗ್ತಕ್ಕಂಥ ಒಂದು ಮಾಸ್ ಮೀಡಿಯಾ ಯಾವುದಿಲ್ಲಿ, ಬಹುಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ರೇಡಿಯೋ ಅಂತೇಳಿ ನಾವು ಹೇಳ್ಬೋದು. ಸೊ ಇದು ಒಂದು ಮಾಸ್ ಮೀಡಿಯಾ ಅಂತ ಹೇಳ್ತೀವಿ. ತುಂಬ ಚೀಪಾಗಿ ಒಂದು ಸಲ ಕೊಂಡ್ಕೊಂಡ್ವಿ ಅಂತಂದರೆ ಇದಕ್ಕೆ ಕರೆಂಟಿನ ಅವಶ್ಯಕತೆ ಇರಲ್ಲ ಅಥವಾ ಮತ್ತೊಂದು ಯಾವುದೇ ಬೇರೆ ನೀಡಿರಲ್ಲ. ಹಾಗಾಗಿ ರೇಡಿಯೋ ಇಸ್ ದ ಚೀಪೆಸ್ಟ್ ಆ್ಯಂಡ್ ಈಸಿಲಿ ಆಕ್ಸೆಸಿಬಲ್ ಮಾಸ್ ಮೀಡಿಯಾ. ನೆಕ್ಸ್ಟು 57th ಕ್ವಶನ್.
The following statements are related to the characteristics of young learners. Which statement is false? They try things out and keep experimenting. When conditions are optimal, they can acquire a second language too. They acquire their first language very easily. They are passive learners ಅಂತ ಇದೆ. The statements are related to the characteristics of young learners. ಇಲ್ಲಿ ಕೇಳ್ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಏನಿದ್ದಾವೆ ಅಂತಂದರೆ ಯಂಗ್ ಲರ್ನರ್ಸ್ನ ಒಂದು ಲಕ್ಷಣಗಳನ್ನ ಹೇಳ್ತಾ ಇದ್ದಾವೆ. ಹಾಗಾದರೆ ಯಾವ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ ಅದನ್ನು ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಹಂಗಾಗಿ ಆಪ್ಷನ್ ನಂಬರ್ 4 ಇದೆ ನೋಡಿ, ದೇ ಆರ್ ಪ್ಯಾಸಿವ್ ಲರ್ನರ್ಸ್ ಅಂತ ಇದೆಯಲ್ಲ, ದಿಸ್ ಈಸ್ ದ ರಾಂಗ್. ನೆಕ್ಸ್ಟ್ 58th ಕ್ವಶನ್. ಸ್ಟೆಫನ್ ಕ್ರಿಶ್ಚನ್ಸ್ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಸ್ಟೇಟ್ಸ್ ದಟ್. ಈ ಸ್ಟೆಫನ್ಸ್ ಕ್ರಿಶ್ಚನ್ಸ್ ಅಂತಕ್ಕಂಥವ್ರು ಒಬ್ಬ ಶ್ರೇಷ್ಠ ಸೈಕಾಲಜಿಸ್ಟ್ ಆಗಿರ್ತಾರೆ. ಇವರು ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇದು ಅಫೆಕ್ಟಿವ್ ಫಿಲ್ಟರ್ ಆ್ಯಕ್ಟ್ಸ್ ಆ್ಯಸ್ ಅ ಬ್ಯಾರಿಯರ್ ಟು ಲ್ಯಾಂಗ್ವೇಜ್ ಅಕ್ವೈಜಿಷನ್. ಸೊ ಒಂದು ಭಾಷಾ ತಿಳುವಳಿಕೆಯಲ್ಲಿ ನಮಗೆ ಈ ಫಿಲ್ಟರ್ ಆ್ಯಕ್ಟ್ಸ್ ಏನು ಮಾಡ್ತವೆ ಅಂದರೆ ಭಾಳ ಅನುಕೂಲ ಮಾಡ್ತವೆ ಅಂತ ಹೇಳ್ತಾರೆ. 59th ಕ್ವಶನ್. ಪ್ರೆಸೆಂಟೇಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಡಕ್ಷನ್ ಸೀಕ್ವೆನ್ಸ್ ಈಸ್ ಫಾಲೋಡ್ ಇನ್ ದ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್, ಲ್ಯಾಂಗ್ವೇಜ್ ಅವೇರ್ನೆಸ್ ಅಪ್ರೋಚ್, ಫಂಕ್ಷನಲ್ ಅಪ್ರೋಚ್, ಟ್ರೆಡಿಷನಲ್ ಕಮ್ ಫಾರ್ಮ್ ಫೋಕಸ್ಡ್ ಅಪ್ರೋಚ್. ಈ ಪ್ರೆಸೆಂಟೇಷನ್ ಕೊಡೋದು, ಪ್ರಾಕ್ಟೀಸ್ ಮಾಡಿಸೋದು ಮತ್ತು ಅದರಿಂದ ಉತ್ಪನ್ನ ಅಂದರೆ ಪ್ರೊಡಕ್ಷನ್. ಸೊ ಈ ಒಂದು ಮೆಥಡನ್ನು ಅಥವಾ ಈ ಒಂದು ಸೀಕ್ವೆನ್ಸನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳಿದರೆ ಟ್ರೆಡಿಷ್ನಲ್ ಫಾರ್ಮ್ ಫೋಕಸ್ಡ್ ಅಪ್ರೋಚ್ ಅಂದರೆ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಅಥವಾ ಸಾಂಪ್ರದಾಯಿಕ ಒಂದು ಬೋಧನಾ ಪದ್ಧತಿಯಲ್ಲಿ ನಾವು ಈ ಥರ ಪ್ರೆಸೆಂಟೇಷನ್ ಅದನ್ನು ಹೇಳೋದು, ಅದನ್ನು ಪ್ರಾಕ್ಟೀಸ್ ಮಾಡಿಸೋದು, ಅದರಿಂದ ಉತ್ಪನ್ನವನ್ನು ತೆಗೆಯೋದು, ಈ ಒಂದು ಮೆಥಡನ್ನು ನಾವು ಟ್ರೆಡಿಷ್ನಲ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಲಾಸ್ಟ್ ಪ್ರಶ್ನೆ ಸೆಷನ್ದು. ದ ಟೀಚರ್ ವಾಂಟ್ಸ್ ಟು ಬಿಲ್ಡ್ ಗುಡ್ ರ್ಯಾಪೋರ್ಟ್ ಇನ್ ಹರ್ ಎಲಿಮೆಂಟ್ರಿ ಕ್ಲಾಸ್ ಹೆನ್ಸ್. ಸೊ ಟೀಚರು ಒಂದು ಗುಡ್ ರ್ಯಾಪೋರ್ಟ್ ಮಾಡಬೇಕು, ಎಲಿಮೆಂಟ್ರಿ ಕ್ಲಾಸ್ ಮಾಡಬೇಕು ಅಂತೇಳಿ ತುಂಬ ಬಯಸಿರ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು? ಶಿ ಗಿವ್ಸ್ ದ ಕ್ಲಾಸ್ ಸಮ್ ಎಕ್ಸ್ಟ್ರಾ ವರ್ಬ್ಸ್ ಟು ಲರ್ನ್ ಫಾರ್ ಹೋಮ್ವರ್ಕ್. ಎಕ್ಸ್ಟ್ರಾ ವರ್ಬ್ಸ್ಗಳನ್ನ ಹೋಮ್ವರ್ಕಿಗೆ ಅಂತ ಕೊಡಬೇಕಾ, ಅಥವಾ ಶಿ ಮೇಕ್ಸ್ ಅನ್ ಎಫರ್ಟ್ ಟು ಲರ್ನ್ ಆಲ್ ದ ಲರ್ನರ್ಸ್ ನೇಮ್ಸ್. ಹಾಗೆಯೇ ಶಿ ಡಿಸೈಡ್ಸ್ ಟು ಆಸ್ಕ್ ದ ಬೆಸ್ಟ್ ಲರ್ನರ್ ಇನ್ ದ ಕ್ಲಾಸ್. ಶಿ ಆಸ್ಕ್ಸ್ ಅ ಲರ್ನರ್ ಟು ಬಿ ದ ಟೀಚರ್ ಫಾರ್ ನೆಕ್ಸ್ಟ್ ಕ್ಲಾಸ್. ಸೊ ಏನು ಮಾಡಬೇಕಾಗಿದ್ರೆ ಇಲ್ಲಿ ವಿಚ್ ಆ್ಯಕ್ಟಿವಿಟಿ ಈಸ್ ದ ಬೆಸ್ಟ್ ಫಾರ್ ಎಲಿಮೆಂಟ್ರಿ ಕ್ಲಾಸ್? ಎಸ್, ಆಪ್ಷನ್ 2 ಇದೆ ನೋಡಿ, ಶಿ ಮೇಕ್ಸ್ ಆ್ಯನ್ ಎಫರ್ಟ್ ಟು ಲರ್ನ್ ಆಲ್ ದ ಲರ್ನರ್ಸ್ ನೇಮ್. ಸೊ ಏನು ಮಾಡಬೇಕು ಅಂದರೆ ಎಫರ್ಟನ್ನು ಇವಳು ಎಫರ್ಟ್ ಹಾಕಬೇಕು. ಸೊ ಎದಕ್ಕೆ ಅಂದರೆ ಲರ್ನರ್ಸ್ ಆಲ್ ದ ಲರ್ನರ್ಸ್ ನೇಮ್. ಸೊ ಅದ್ರ ಮೇಲೆ ಅವಳು ಎಫರ್ಟನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿವರೆಗೂ ಕೂಡ ನಾವು 15th ಕ್ವಶನನ್ನು ಡಿಸ್ಕಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಮತ್ತು ಮುಂದಿನ ತರಗತಿಯಲ್ಲಿ ಬೇರೆ ಥರ ವಿಷಯಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.